ಆಟೋ ಡ್ರೈವರ್ ಕೃಷ್ಣ ಬಂದಿದ್ದಾನೆ ಸರ್. ಅಲ್ಲಿ ಕೂರಿಸಿರಿ. ಯಾವುದೂ ಮಿಸ್ ಮಾಡಿ. ಓಕೆ ಸರ್. ಸರಿ ಸರ್. ಆದಷ್ಟು ಬೇಗ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೊರಡಿ. ಆಯ್ತು ಸರ್, ಬರ್ತೀನಿ ಸರ್. ಅವ್ರನ್ನ ಕರೀರಿ ಸರ್. ಇವನೇನದು? ಹಾಂ ಸರ್. ಸರ್ ಕೂತ್ಕೊಳ್ಳಪ್ಪ. ಸರ್ ಆಯ್ತು ಸರ್. ಏನು ನಿನ್ನ ಹೆಸರು? ಕೃಷ್ಣ ಸರ್. ನಿಮ್ಮನ್ನು ಕೇಳ್ದ ನಾನು ಕೇಳ್ದೇನ್ರಿ? ಸಾರಿ ಸರ್. ಯಾರ್ರೀ ನಿಮ್ಮಂಥವ್ರಿಗೆಲ್ಲ ಕೆಲಸ ಕೊಡೋದು? ಹಾಂ ಥತ್. ಏನಪ್ಪ ನಿನ್ನ ಹೆಸರು? ಕೃಷ್ಣ. ಕೃಷ್ಣ. ನಿಮ್ಮ ಅಪ್ಪನ ಹೆಸರು? ಸುಬ್ಬಣ್ಣ ಸರ್. ಸುಬ್ಬಣ್ಣ. ಏನೋ ಬರಕ್ಕೆ ಕೇಳಿದ್ರಂತಾರ ಸರ್. ಈ ರಾಮಣ್ಣ. ಹಾಂ ಸರ್. ಯಾಕೋ ತಲೆ ನೋತಾ ಇದೆ, ಕಾಫಿ ಹೇಳ್ರಿ. ನಂಗೆ ಟೀ ಸರ್. ಬೇಡ ಸರ್, ನಾನು ಟೀ ಕಾಫಿ ಏನು ಕುಡಿಯಲ್ಲ. ಈ ತಲಾಟೆ ಎಲ್ಲ ಬಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ಸರಿ ಸರ್. ಆ 3 ಹುಡುಗರಲ್ಲಿ ಯಾವ 3 ಹುಡುಗರು ಸರ್? ಆ 3 ಜನ ಯಾರಂತ ನಿನಗೆ ಗೊತ್ತಿಲ್ವಾ? ಇಲ್ಲ ಸರ್, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ನಿಜ ಹೇಳಿಲ್ಲ ಅಂದರೆ ಕಪಾಡಕ್ಕೆ ಹೊಡೆದ್ಬಿಡ್ತೀನಿ, ಕತ್ತೆ ಬಡವಾ. ಸರಿ ನೋಡು, ಸರ್ ನಮಗೆ ಒಂದಾದ ಮೇಲೆ ಒಂದು 3 ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ. ಸರಿ ಸರ್. ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಆ 3 ಜನ ಮಿಸ್ ಆಗೋಕ್ಕೂ ಮುಂಚೆ ಲಾಸ್ಟ್ ಕಾಣಿಸ್ಕೊಂಡಿದ್ದು ನಿನ್ನ ಆಟೋ ಹತ್ತುವಾಗ ಅಂತ. ನಕ್ರ ಗಿಕ್ರ ಮಾಡಿದೆ, ಆ 3 ಜನರನ್ನ ಏನು ಮಾಡಿದೆ ಅಂತ ಹೇಳ್ಬಿಡು. ಏನು ಹೇಳ್ತಾ ಇದ್ದೀರಾ ಸರ್? ನನಗೇನು ಗೊತ್ತಿಲ್ಲ ಸರ್. ನಾನೊಬ್ಬ ಆಟೋ ಓಡಿಸೋನು ಅಷ್ಟೇ. ಎಷ್ಟೊಂದು ಜನ ಆಟೋ ಹತ್ತಾರೆ, ಇಳಿತಾರೆ, ಅವ್ರೆಲ್ಲ ಹೇಳ್ತಾರೋ ಅಲ್ಲಿ ಕರ್ಕೊಂಡೋಗಿ ನಾನು ಬಿಡ್ತೀನಿ. ಆಮೇಲೆ ಅವ್ರು ಎಲ್ಲೋಯ್ತಾರೋ ಏನು ಮಾಡ್ತಾರೋ ನನಗೇನು ಗೊತ್ತಾಗುತ್ತೆ ಸರ್. ಸೊ ನಿನಗೇನು ಗೊತ್ತಿಲ್ಲ ಅಲ್ವಾ? ಇಲ್ಲ ಸರ್. ರೇ ರಾಮಣ್ಣ, ಕಾಫಿ ತರೋದು ಎಷ್ಟೊತ್ರಿ ನೀವು? ಆ ರಿಪೋರ್ಟ್ ಕೇಳಿದ್ನಲ್ರಿ, ಏನಾಯ್ತು? ಹೇಳ್ತೀನಿ ಸರ್. ಬರ್ತಾ ಇದೆ ಸರ್. ಅದೇನು ಬರುತ್ತೋ ಅದೇನು ಅಂತ ಹುಡುಕ್ತಿರೋ. ಅಯ್ಯೋ ಕರ್ಮ. ಏನೋ ಹೇಳ್ತಿದ್ದಲ್ಲ. ಸೊ ನಿನಗೇನು ಗೊತ್ತಿಲ್ಲ ಅಲ್ವಾ? ಇಲ್ಲ ಸರ್. ಏನು ಮಾಡ್ಕೊಂಡಿದ್ಯಪ್ಪ? ಅದೇ ಆಟೋ ಓಡಿಸ್ತಾ ಇದ್ದೀನಿ ಸರ್. ಓ ಹೌದಲ್ವಾ? ಎಷ್ಟು ದಿನದಿಂದ? ಅದೊಂದು ದೊಡ್ಡ ಕತೆ ಸರ್. ಕತೆ ಕೇಳಿದೇನೋ ನೀನು? ಕೇಳಿದೇನೋ ಕತೆ? ಇಲ್ಲ ಸರ್. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಬೇಕು ಏನೋ? ಸರ್ ಸರಿ ಸರ್. ಎಷ್ಟು ದಿನದಿಂದ ಆಟೋ ಓಡಿಸ್ತಾ ಇದೆಯಾ? ಸರ್ ಈಗೊಂದು 15 ದಿವಸದಿಂದ ಸರ್. ರೇ ಸಾಹೇಬ್ರು ಎಷ್ಟೊತ್ತು ಬರ್ತಾರಂತೆ? ಇನ್ನೊಂದು ಅರ್ಧ ಗಂಟೆ ಅಂತೆ ಸರ್. ಅಂದರೆ 15 ವರ್ಷದಿಂದ ಆಟೋ ಓಡಿಸ್ತಾ ಇದೆಯಾ? ಸರ್ 15 ದಿವಸದಿಂದ ಸರ್. ಓ ಅದೇನೋ ಕತೆಗೀತೆ ಅಂತಿದ್ಯಲ್ಲ, ಏನದು? ಏನೂ ಇಲ್ಲ ಸರ್. ಹೇಳೋ ಸರ್ ಅದು ಎದ್ದೇಳೋ, ಇಲ್ಲೊಬ್ಬ ನನ್ನ ಮಗನೇ ಎದೊಳ್ತೀಯೋ ಇಲ್ಲ ಓದಿಲ್ಲ. ಅವಾಗ ನೋಡಿದ್ರು ಮಲ್ಗೆ ಇರ್ತಾನೆ ಇವನು. ಗಂಟೆ 10 ಆಯ್ತು, ಇನ್ನೂ ಮಲಗಿರೋದು ನೋಡಿ ಇವನು. ನಿಂಗೆ ಏನ್ ಬಂದಿರೋದು? ಸುಮ್ಮನೆ ಎದ್ದೇಳ್ತಾನೆ. ಹೇಳ್ತಾನೆ. ಒಂಚೂರದು ಜವಾಬ್ದಾರಿ ಇದೆಯಾ ನಿನ್ ಮಗನ್ಗೆ? ಏಯ್ ಎದ್ದಾಳ ಬೆಳ್ಳುಳ್ಳಿ ನನ್ನ ಮಗನೇ. ಅವು ಯಾಕಮ್ಮ ಮದ್ವೆ ಆದ ಈ ವಯ್ಯನ? ಒಬ್ಬ ನನ್ನ ಮಗನೇ, ನೀನು ಹುಡ್ಸಿದ ತಪ್ಪಿಗೆ ಹೇಳ್ಬೇಕಾಗಿರೋದೇ ಇದೆಲ್ಲ. ಆ ಮೂಲೆ ಮನೆ 500 ಹೇಳಿದ್ರು ಮುಹೂರ್ತ ಸರಿ ಇಲ್ಲ ಅಂತ ನಾನೇ ಆತರ ಪಟ್ಬಿಟ್ಟೆ. ಅಯ್ಯ ಸಾಕ್ ಸುಮ್ನಿರ್ತೀಯಾ? ಚಿಕ್ಕ ಮಗ ಹತ್ರ ಅದ್ ಏನಂತ ಮಾತಾಡ್ತೀಯಾ? ಚಿಕ್ಕ ಮಗನ ಇವನು. ಎದ್ದಾಳ ಮೇಲಕ್ಕೆ ಬೆಳ್ಳುಳ್ಳಿ ನನ್ನ ಮಗನ್ ತಗೊಂಬಂದು. ಏನಪ್ಪ ನಿನ್ ಕಾಟ? ಆರಾಮಾಗಿ ಮಲ್ಕೊಳಕ್ಕೂ ಬಿಡಲ್ಲ. ಎದ್ದಾಳ ಮೇಲೆ, ಮೊದ್ಲು ಹೋಗಿ ಇವ್ನ ಕೆಲಸ ಹುಡ್ಕೋ. ಈ ಮನೆ ಹೊಸಲು ನಾನು ಮತ್ತೆ ತುಳಿಯೋದೇ ಆದ್ರೆ ಒಂದು ಕೆಲಸ ಅಂತ ಸಂಪಾದನೆ ಮಾಡಿದ ಮೇಲೇನೆ. ತಂದೆಯವರೇ, ನೀವು ನಮ್ಮ ಸ್ವಾಭಿಮಾನವನ್ನು ಕೆಣಕಿದ್ದೀರಿ. ನಿಮಗೆ ತಕ್ಕ ಉತ್ತರ ಕೊಟ್ಟೆ ಕೊಡುತ್ತೇನೆ, ಇದು ನನ್ನ ಶಪಥ. ಶಬ್ದ ಎಲ್ಲ ಆಮೇಲೆ ಇಟ್ಕೋ, ಮೊದ್ಲು ಒಳಗ್ ಬಂದು ಬಟ್ಟೆ ಹಾಕೊಂಡು ಹೋಗು. ನಮ್ಮ ಏರಿಯಾ ಜನ ಅಲ್ವಾ, ಎಷ್ಟೊಂದ್ಸತಿ ನೋಡ್ಕೊಂಡವ್ರೆ ಚಿಕ್ಕ ವಯಸ್ಸಿಂದ. ಮಾನ ಮರ್ಯಾದೆ ನೋಡು. ನನಗಿರೋರು ಇಬ್ಬರೇ ಫ್ರೆಂಡ್ಸು. ಒಬ್ಬ ಕಾಲಿ, ಇನ್ನೊಬ್ಬ ತುಕಾಲಿ. ಖುಷಿ ವಿಷಯ ಏನಂದರೆ ಇವರಿಬ್ಬರು ನನಗಿಂತ ದೊಡ್ಡ ನನ್ನ ಮಕ್ಕಳು. ರಜಾ ಆರಾಮ್ ಟೀ ಕೊಡ್ಲಾ? ಲೋ
ನನ್ನ ಮಕ್ಳ ಇರೋದ್ 3 ಜನ ಆರ್ ಆಫ್ ಟೀ ಬೇಕಂತೆ 3 ವರ್ಷದಿಂದ ಬಾಕಿ ಕೊಟ್ಟಿಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? 3 ವರ್ಷದಿಂದ ಕಾಸು ಕೊಡಲ್ಲ ಅಂತ ಗೊತ್ತಿದ್ರು ಕೇಳ್ತಿಯಲ್ಲ, ನಿನಗಾಗ್ದಾರ ನಾಚಿಕೆ ನಮ್ಗೈತದ. ಹ್ಞೂ, ಸೋಮಾರಿಗಳಿಗೆ ಸಗಣಿ ಮೆತ್ಕೊಂಡು ಹೊಡೆದ್ರು ಸನ್ಮಾನ ಅಂತಲೇ ಅನ್ಕೊಳ್ಳೋದು. ಸಗಣಿ ಅಂತೆ ಲೇ ರಾಜು, ಹೋಗ ನನ್ನ ಮಗನೇಲಿ ಬಾಕಿ ಅಂತೆ. ಅಲ್ಲೇ ರಾಜು, ಯಾಕೆ ಚಡ್ಡಿಲಿ ಇರುವೆ ಬಿಟ್ಕೊಂಡಂಗೆ ಆಡ್ತೀಯ? ಮುಕ್ಕೋಣ ಚಡ್ಡಿ ಒಳಗಡೆ ಸಕ್ಕರೆ ಡಬ್ಬ ಇಟ್ಕೊಂಡಿದ್ದೀನಿ. ಹಿಂಗ್ ಖಾಲಿ ಪೋಲಿ ಅಲಿಯೋದ್ರ ಬದಲು ಯಾವ್ದಾರ ಕೆಲಸ ನೋಡ್ಕೊಂಡು ದುಡಿಯೋದು ನೋಡ್ರಲ್ಲ. ಐ ವಾ ಮುಚ್ಕೊಂಡ. ಕೃಷ್ಣ, ಬಂದಾಗಿಂದ ಬೇಜಾರಲ್ಲಿದೆಯಲ್ಲ, ಯಾಕೋ ಏನಾಯ್ತು? ಏನಿಲ್ಲಲ್ಲ, ಯಾವಾಗ ನೋಡೋರು ಕೆಲಸ ಇಲ್ಲ ಅನ್ನೋದೇ ಆಯ್ತು ನಮ್ಮ ಅಪ್ಪಂದು. ಅದೇ ತಲೆನೋವಾಗ್ಬಿಟ್ಟೈತೆ. ಕೆಲಸ ತಾನೇ ಮಾಡಿದ್ರಾಯ್ತು ಬಿಡು. ಏನು ಮಾಡಿದ್ರಾಯ್ತು? ಏನಾದ್ರು ಇರ್ಬೇಕು ತಾನೇ ಮಾಡೋಕ್ಕೆ. ನೀನು ಯಾವ ಕೆಲಸಕ್ಕಾದ್ರೂ ರೆಡಿ ಇರೋದಾದ್ರೆ ನಾಳೆನೇ ನನ್ನ ಜೊತೆ ಬಂದ್ಬಿಡು. ಏನಪ್ಪ ಅಂತ ಕೆಲಸ? ಅಮ್ಮ, ಇವತ್ತೊಂದು ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ. ನಾನು ಹೇಳಿಲ್ವಾ ಎಲ್ಲ ಒಳ್ಳೇದಾಗ್ತದೆ, ದೇವ್ರಿಗೆ ಹೋಗ್ಬಿಟ್ ಬಾ ಮಗನೇ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಕ್ಕಿಲ್ಲ ನಾನು. ನೀನ್ ಯಾರು ನಮ್ಸಕ್ ಬಂದಿರೋದಿಲ್ಲೇ? ಸುಮ್ಮನೆ ಮನಿಕೊಂಡಿದ್ಯಾ ಮನಿಕ? ಏಯ್, ಮೊದಲು ಕೆಲಸ ಅಂತ ಅವ್ನು ಮಾಡಿ ಸಂಬಳ ಅಂತ ಅವ್ನು ಕೊಡ್ತಾರೆ ನೋಡು, ಅದನ್ನ ತಗೊಂಬಾ. ಆಮೇಲೆ ಹೇಳಿವಂತೆ ನಿನ್ ಕಂತೆ ಪುರಾಣ ಇಲ್ಲ ನಂತಾವ. ಇದೇ ನೋಡು ಬೇಡ ಅನ್ನೋದು. ನಿನ್ಗೇನು ಹೇಳಕ್ಕಾಯ್ತದೆ? ಮೌ, ನಾನು ಹೋಗ್ಬಿಟ್ಟು ಬರ್ತೀನಿ, ಸಂಬಳನೂ ತಂದು ತೋರಿಸ್ತೀನಿ. ಆಯ್ತ್ ಮಗನೇ, ಹುಷಾರಾಗಿ ಹೋಗ್ ಬಾ. ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ. ಅಮ್ಮ ಬರ್ತೀನಿ. ಮಗ ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಕೃಷ್ಣ ಅಂತ ನನ್ನ ಫ್ರೆಂಡ್ ಅಣ್ಣ. ನಮಸ್ಕಾರ ಅಣ್ಣ. ಇವನೇನಾ ಕೆಲ್ಸಕ್ಕೆ ಬರ್ತೀನಿ ಅಂದಿದ್ದು? ಹ್ಞೂನಣ್ಣ ಹ್ಞೂನಣ್ಣ. ಅಲ್ಲಿ ನೋಡು, ಆಗತ್ತಾ ಕೆಲಸ ಮಾಡೋಕ್ಕೆ? ನೋಡಕ್ಕೊಳ್ಳೆ ಹಿಂಗಿದ್ಯಾ ನೀನು? ಯಾವ ಕೆಲಸ ಆದ್ರೆ ಏನಂತಣ್ಣ? ಮನುಷ್ಯ ಜಾತಿಲಂತೂ ಭೇದ ಭಾವ ಮಾಡ್ಬಿಟ್ಟವನೆ. ಕೆಲಸದಲ್ಲಿ ಯಾಕಣ್ಣ ಭೇದ ಭಾವ ಮಾಡಬೇಕು? ಯಾವ ಕೆಲಸ ಕೊಟ್ಟರು ಮಾಡ್ತೀನಣ್ಣ. ನಾನು ಕೇಳಿದ್ದು ಮಾಡಕ್ಕೆ ಬರ್ತದ ಅಂತ ಅಲ್ಲ, ಮೂಟೆ ಹೊರಕ್ಕಾಗ್ತದ ಅಂತ. ಅದ್ಯಾವ ಲೆಕ್ಕ ಬಿಡೋಣ. ಒಂದೊಂದು ಮೂಟೆನ ಹಂಗಂಗೆ ಎತ್ತದ್ ಬಿಸಾಕ್ಬಿಡ್ತೀನಿ. ಇನ್ನೇನು ಇಲ್ಲೇ ನಿಂತಿದ್ಯಾ? ಹೋಗಿ ಮೂಟೆ ಹೊರಗಲ್ಲಿ. ಆಯ್ತಣ್ಣ. ಮಗ ಸಾಯಂಕಾಲ ಏರಿಯಲ್ಲಿ ಸಿಗ್ತೀನೋ? ಸರಿ ಮಗ. ಹಾಂ. ಏನು ಹಿಂಗೆ ನಿಂತಿದ್ಯಾ? ಮೂಟೆನ ಎದ್ಕೊಂಡು ಹೋಗತ್ತಾ? ಶರ್ಟ್ ಬಿಟ್ಬಿಟ್ಟು ಬಾರಲೇ. ಆಯ್ತು, ಬೇಗ. ಎತ್ತಳಲ್ಲೇ. ಬಂದ್ಬಿಡ್ತಾರೆ ಸುಮ್ಮನೆ. ಬರೀ ಸೋಂಬೇರಿ ಕಣ ನೀನು. ನಿನ್ನಂಥವ್ರಿಗೆ ಕ್ರಿಮಿನಲ್ ಮೈಂಡ್ ಓಡುತ್ತೋ ಅನ್ನೋದು ಡೌಟ್ ಅಲ್ವಾ ಸರ್? ಸರ್ ಏನು ಸರ್ ಹಂಗಂತೀರಾ? SLC ಮಾಡ್ಬೇಕಾದ್ರೆ ಎಜುಕೇಷನ್ ಇಂಪಾರ್ಟೆಂಟ್ ಅನಿಸ್ಲಿಲ್ಲ, ಅದಕ್ಕೆ ಓದೋದು ಬಿಟ್ಟೆ. ಕೆಲಸ ಮಾಡ್ಬೇಕಾದ್ರೆ ಮೂಳೆ ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಮೂಟೆ ಹೊರೋದು ಬಿಟ್ಬಿಟ್ಟೆ. ಇನ್ನು ಏನೆಲ್ಲ ಬಿಟ್ಟಿಯಪ್ಪ? ಇನ್ನೂ ಏನೇನೋ ಬಿಟ್ಟೆ ಸರ್. ಮೆಕ್ಯಾನಿಕ್ ಕೆಲಸ ಬಿಟ್ಟೆ, ವಾಚ್ಮನ್ ಕೆಲಸ ಬಿಟ್ಟೆ, ಆಫೀಸ್ ಬಾಯ್ ಕೆಲಸ ಬಿಟ್ಟೆ, ಕೊನೆಗೆ ಬಾರ್ಗೆ ಹೋದೆ, ಅಲ್ಲೂ ಬಿಟ್ಟೆ. ಈಗ ರೈಲ್ ಬಿಡ್ತಾನೆ ಸರ್. ಸರ್ ನಾನು ಹೇಳ್ತಿರೋದು ನಿಜ ಸರ್. ನನಗೆ ಯಾಕೋ ಡೌಟ್ ಸರ್. ನಮಗೆ ಕಾಮಿಡಿ ಪಿಕ್ಚರ್ ತೋರಿಸಿ ಯಾಮರ್ಸ್ತಾ ಇದ್ದಾನೆ ಸರ್. ಏನು ಸರ್ ಇವರು? ನಾನೇನು ಹೇಳೋರು ನಂಬ್ತಾನೆ ಇಲ್ಲ. ಸೊ ಅಷ್ಟೆಲ್ಲ ಟ್ರೈ ಮಾಡಿ ಬಿಟ್ಮೇಲೆ ಆಟೋ ಡ್ರೈವರ್ ಆದ್ಯಾ? ಅದನ್ನು ಹೇಳ್ತೀನಿ ಕೇಳಿ ಸರ್, ಅದೊಂದು ಸಖತ್ ಸ್ಟೋರಿ ಅದು. ಸರ್, ಅವ್ನು ಆವಾಗಿಂದ ಕತೆಗಳು ಹೇಳ್ತಾನೆ ಅವನೇ, ನೀವು ಕೂತ್ಕೊಂಡು ಕೇಳ್ತಾನೆ ಇದ್ದೀರಲ್ಲ. ಫಸ್ಟು ನಮ್ಮ ಹುಡುಗರು ಎಲ್ಲಿ ಅಂತ ವಿಚಾರಿಸಿ. ಏಯ್, ಕೇಳ್ತಾ ಇಲ್ವಾ ಇಲ್ಲಿ? ಅಯ್ಯೋ. ಪೊಲೀಸ್ನವ್ರು ನಾವು ವಿಚಾರಣೆ ಮಾಡ್ತಿದ್ವಿ ತಾನೆ? ನಿನ್ ಲೆಕ್ಕಾಚಾರ ಏನು? ಏಯ್ ಹೋಗ್ ಕೂತ್ಕೊಳ್ಳಯ್ಯ. ಏಯ್ ರಮಣ, ಕೂರ್ಸ್ರಿ ಹೇಳ್ರು ಹೋಗಮ್ಮ. ಏಯ್ ಹೋಗಯ್ಯ ಕೂತ್ಕೋ, ನಾವು ವಿಚಾರಣೆ ಮಾಡ್ತೀವ. ಮಾತಾಡ್ತಾನೆ ಹೋಗಮ್ಮ ನೀನು. ಕೂತ್ಕೊಳ್ಳಿ ಸರ್. ಹೋಗಪ್ಪ ನೀನು ಕೂತ್ಕೊಳ್ಳಿ, ಗೊತ್ತಲ್ಲ ನನಗೆ. ಬಂದ್ಬಿಡ್ತಾರೆ. ಯಾರು ಸರ್ ಇವರು? ಅಲ್ಲ ನಾನೇನು ಮಾಡಿದೆ? ಹಾ, ನೀನ್ ಹೇಳು, ಏನಾಯ್ತು ನಿನ್ ಕಥೆ? ಎಲ್ಲೋ ಕದ್ದಿರ್ತಾನೆ ಸರ್. ಸರ್ ಹಂಗೆಲ್ಲ ಹೇಳ್ಬೇಡಿ ಸರ್, ನಾವು ಆಟೋದವರು, ನಿಯತ್ ಜಾಸ್ತಿ.
ಯಾರಾದರೂ 10 ರೂಪಾಯಿ ಬಿಟ್ಟೋದ್ರೇ ಅದನ್ನ ತೊಗೊಂಡೋಗಿ ವಾಪಸ್ ಕೊಡ್ತೀವಿ. ಏನೋ ಕಷ್ಟಕ್ಕೆ ಅಂತ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಮೀಟ್ರ್ ಮೇಲೆ ಅಷ್ಟೇ. ನೀವು ನೋಡಿದ್ರೆ ಹಿಂಗಂತೀರಾ? ಏ ಆಟೋದವರು ಏನೆಲ್ಲ ಆಟ ಆಡ್ತಾರೆ ಅಂತ ನಮಗೂ ತುಂಬ ಚೆನ್ನಾಗಿ ಗೊತ್ತು. ಅದು ಬಿಡು, ನಿನ್ನ ಕತೆ ಏನು ಅಂತ ಹೇಳು. ಏನಿಲ್ಲ ಸರ್. ಹೇಳೋ. ಸರ್ ಅದೇ ನಾನು ಆಟೋ ತೊಗೊಂಡಿದ್ದೆ ಒಂದು ದೊಡ್ಡ ಕತೆ ಸರ್. ಬರೀ ಇಂಥ ಕತೆಗಳೇ. ಒಂದೇ ಒಂದು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಇವನಿಗೆ. ದೊಡ್ಡ ಬೆಳ್ಳುಳ್ಳಿ ನನ್ನ ಮಗ ಇವನು. ತಿಂಗಳಿಗೆ 4 ಕೆಲಸ ಬಿಟ್ರೆ ತಿಂಡಿಗೆ ತುಪ್ಪ ಮಾಡ್ತಾನಂತ. ಕೇಳೇ ಅವನ್ನ. ನೀನು ನಮ್ಮಪ್ಪ ಹಾಲೆಂಡಿಂದ ಹಸ ತಂದಿಕ್ಕಿದ್ಯಲ್ವಾ, ಅದ್ರಲ್ಲಿ ಹಾಲು ಕರೆದು ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀನಿ. ನಾನು ತುಪ್ಪ ಮಾರಲ್ಲ, ತುಪ್ಪ ತಿಂತೀನಿ. ಇಂಥ ಮಾತಲ್ಲಿ ಮನೆ ಕಟ್ಟೋರ್ನ, ಸಂಧಿಲಿ ಸಂಸಾರ ಮಾಡೋರ್ನ ನನ್ನ ಜೀವನದಲ್ಲಿ ಎಷ್ಟು ಜನ ನೋಡಿದ ನಾನು. ಅಯ್ಯೋ ನಿಮ್ಮಿಬ್ರದ್ದು ಶುರು ಆಯ್ತಾ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿನ್ನಂತವನೇ ಯಾರ ಅಪ್ಪನ ಕೈಲಿ ಆನೆ ಮಾಡಕ್ಕಾಗ್ಲಿಲ್ಲ ಅಂತ ಮಗನ್ನೇ ಗಣೇಶ ಮಾಡಿ ಮನೆಗೊಂದು ಹುಲಿ ಅಂತ ರೂಮಲ್ಲಿ ಇಲಿ ಬಿಟ್ನಂತೆ. ತಾತನ ಮಾತು ನೀನ್ ಕೇಳಲಿಲ್ಲ, ಮಗ ನಿನ್ ತರ ಆಗ್ಲಿಲ್ಲ. ಏಯ್ ಏನೋ ಅದ್ ನಿಂದು ಪಂಚು ಕರ್ಮ. ಏನೇ ಅವನೇನೋ ಹೇಳ್ಬಿಟ್ಟೋದ, ನಿಂಗೇನಾದ್ರು ಅರ್ಥ ಆಯ್ತಾ? ಅದೇ ಹೇಳಿದ್ನಲ್ಲ ರೀ ಪಂಚು ಅಂತ. ಮಗ ಈ ಇಡೀ ಸ್ಲಮ್ ಹೊಡೆದಾಕ್ಬಿಟ್ಟು ದೊಡ್ಡದೊಂದು ಅಪಾರ್ಟ್ಮೆಂಟ್ ಕಟ್ಸ್ತೀನಿ. ಮಧ್ಯ ಒಂದು ಸ್ವಿಮ್ಮಿಂಗ್ ಪೂಲ್ ಇಟ್ಬಿಟ್ಟು ನಾನು ಒಬ್ಬನೇ ಚಡ್ಡಿ ಹಾಕೊಂಡು ಈಜು ಹೊಡಿತಾ ಇದ್ರೆ ಹೆಂಗಿರುತ್ತೆ ನೆನ್ಸ್ಕೊ. ಅಪಾರ್ಟ್ಮೆಂಟಲ್ಲಿರೋ ಹುಡುಗಿರೆಲ್ಲ ನನ್ನೇ ನೋಡ್ತಾ ಇರ್ತಾರೆ. ಒಬ್ರಾದ್ಮೇಲೆ ಒಬ್ಬರನ್ನ ಪಟಾಯಿಸ್ತಾ ಇದ್ರೆ ಹಂಗೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಿಮ್ ಎತ್ತಾಕೊಂಡು ಹೋಯ್ತಾ ಇದ್ರೆ ಕಾಣಕ್ಕೋ ಬರಲ್ಲ ಕೋತ್ ನನ್ನ ಮಕ್ಳ. ಐ ನಡೀರಲ್ಲ ಐ ಬರ ನಾಗರಬಾವಿಯಲ್ಲಿ ಅಂಡರ್ ಪಾಸ್ಗೆ ಹೇಗೆ ಹೋಗೋದು ಸರ್? ಯಾವ ಬಾವಿ? ನಾಗರಬಾವಿ. ನಾಗರಬಾವಿಗೆ ಹೋಗ್ಬೇಕು ನೀವು. ಹಿಂಗೆ ಹೋಗಿ ಲೆಫ್ಟ್ ಹೊಡ್ಕೊಳ್ಳಿ, ಮುಂದಕ್ಕೆ ಹೋಗಿ ರೈಟ್ ಹೊಡ್ಕೊಳ್ಳಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲೊಂದು ಜಟ್ಕ ಸ್ಟ್ಯಾಂಡ್ ಇರುತ್ತೆ, ಅಲ್ಲೂ ಹೊಡ್ಕೊಳ್ಳಿ ರೈಟ್. ಅಯ್ಯೋ ರೈಟ್ ಹೊಡ್ಕೊಂಡು ಲೆಫ್ಟ್ ಹೊಡ್ಕೊಂಡು ಮುಂದೆ ಜಟ್ಕ ಹೊಡ್ಕೊಂಡ್ರೆ ಫುಲ್ಲು ಕನ್ಫ್ಯೂಷನ್ ಆಗತ್ತೆ ಸರ್. ಒಂದು ಕೆಲಸ ಮಾಡಿ, ಹೊಡ್ಕೊಂಡು ಹೋಗಿ ಗೊತ್ತಾಗತ್ತೆ. ಥ್ಯಾಂಕ್ ಯು ಸರ್. ತುಂಬಾ ಅರ್ಜೆಂಟಲ್ಲಿ ಇದ್ದೀರಾ ಅನ್ಸುತ್ತೆ. ಹೆಲ್ಮೆಟ್ ಹಾಕೊಂಡು ಹೊಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಯಾಕೆ ಬೇಜಾರಲ್ಲಿದ್ಯಾ? ಯಾವ ಕೆಲಸನೂ ಕೈಯೇ ಹಿಡಿತಲ್ವಾ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಈ ವಯಸ್ಸೇ ಹಂಗೆ ಕಣ. ಯಾವ ಕೆಲಸ ನೆಟ್ಟಕ್ಕೆ ಕೈ ಹಿಡಿಯಲ್ಲ, ಒಂದನ್ ಬಿಟ್ಟು. ಯಾವುದು ಅದು? ಉಣ್ಣೋದು, ಅನ್ನ ಉಣ್ಣೋದು, ಇಟ್ಟು ನುಂಗೋದು ಗೊತ್ತಾ? ಎಲ್ಲಾರು ಹೋಗಿ ಉಣ್ಬೇಕು, ಹೋಗಿ ಉಣ್ರಿ. ದಿನ 3 ಸತಿ ಉಣ್ರಿ. ಕಚ್ಚಡ ನನ್ನ ಮಕ್ಕಳ ಏನೇನೋ ಯೋಚನೆ ಮಾಡ್ತೀರಾ? ಅಲ್ಲಿ ನೋಡೋರು ನಮ್ಮ ಅಪ್ಪನ ಕಾಟ, ಇಲ್ಲಿ ನೋಡೋರು ನಿಮ್ಮ ಕಾಟ. ನಡೀರಲ್ಲ. ಯಾಕೆ ತಲೆ ಕೆಡ್ಸ್ಕೊತೀಯ ಇದಕ್ಕೆಲ್ಲೇ? ನಡೆಯ ಬಾಣ. ಅಯ್ಯ ಏಯ್ ಯಾಕ ಪೆಟ್ರೋಲ್ ಖಾಲಿಲೇ? ಇದೇ ಆಗೋಯ್ತು.
ಅಮ್ಮ ಹೆಂಗ್ ಕಾಣಿಸ್ತಾ ಇದ್ದೀನಿ? ಹೀರೋ ತರ ಕಾಣ್ತಿದ್ಯಾ. ಹೌದು, ಏನ್ ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಒಳ್ಳೆ ಎಳೆ ಸೌತೆಕಾಯಿ ತರ ಕಾಣ್ತಿದ್ಯಾ. ಸೌತೆಕಾಯಿ ಅಂತೆ ಸೌತೆಕಾಯಿ ಏನೇ ಇವನು ಬಲ್ತಿರೋ ಹಾಗಲಕಾಯಿ. ಏನ್ ನೀವಿಬ್ರು ನನ್ನನ್ನು ತರಕಾರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸೌತೆಕಾಯಿ ಅಂತೀರಾ, ಹಾಗಲಕಾಯಿ ಅಂತೀಯಾ? ಏನ್ ನಿಮ್ ಕತೆ? ಅವನ ಮುಖ ನೋಡೆ, ಆ ಮೂಲಂಗಿ ಮೂಗ್ ಮೇಲಿರೋ ಕನ್ನಡಕ ನೋಡು, ಅವನ್ ಗಡ್ಡ ನೋಡು, ಅವನ ಅಂಗಿ ನೋಡು, ಒಳ್ಳೆ ಕಿತ್ತೋಗಿರೋ ಜೋಕರ್ ತರ ಕಾಣಿಸ್ತಾವನು. ಬೆಳ್ಳುಳ್ಳಿ ನನ್ನ ಮಗನ್ ತಗೊಂಬಂದು. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ತಗೋ ತಿನ್ನು, ನನ್ನ ಮಗನಿಗೆ ದೃಷ್ಟಿ ಆಯ್ತದೆ. ಇರು ಮಗನೇ, ದೃಷ್ಟಿ ತೆಗಿತೀನಿ, ನನ್ನ ದೃಷ್ಟಿನೇ ತಾಗತ್ತೆ. ಲೇ ಅವನಿಗೆಲ್ಲೇ ಆಗುತ್ತೆ ದೃಷ್ಟಿ? ಅವನನ್ನು ನೋಡಿದ್ರೆ ಬೇರೆಯವ್ರಿಗಾಗುತ್ತೆ ದೃಷ್ಟಿ. ಅವ್ನ ಆಡ್ಕೊಳ್ದೆ ಇದ್ರೆ ನಿನಗೆ ತಿಂದು ಜೀರ್ಣ ಆಗಲ್ಲ ಅಲ್ಲ? ನನ್ನ ದೃಷ್ಟಿ ಚೆನ್ನಾಗೇ ಐತೆ, ನಿನ್ ದೃಷ್ಟಿ ಸರಿ ಇಲ್ಲ. ಏಯ್, ನನ್ನ ದೃಷ್ಟಿ ಸರಿ ಇಲ್ದಿದ್ರೆ ನೀನೆಲ್ಲೋ ಹುಟ್ಟಿದ್ದೆ. ಹೋಗೋಗೋ. ಏನ್ ಯಾವಾಗ್ಲೂ ಹುಟ್ಟಿಸ್ಬಿಟ್ಟಿದೀನಿ ಅಂತ ಅರ್ತಿಯಲ್ಲ? ಏನೋ ಒಬ್ಬನ ಹುಟ್ಟಿಸ್ಬಿಟ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ? ಹೋಗ ಅವಾರ್ಡ್ ಇಸ್ಕೊ ಬಂದ್ಬಿಡು. ಲವ್ ಸುನಿಲ, ನೀನೊಂದೆರಡು ಅವಾರ್ಡ್ ಇಸ್ಕೊ ಬಂದ್ಬಿಡು. ಯಾಕೆ ಕೃಷ್ಣ? ಹುಟ್ಟಿಸ್ಬಿಟ್ಟಿದ್ಯಲ್ಲಪ್ಪ, 2 ಡಿಫ್ರೆಂಟ್ ಕಲರು, ಅದಕ್ಕೆ. ನಿನ್ಗೂ ಆದಷ್ಟು ಬೇಗ ಮದ್ವೆ ಆಗಿ 4 ಮಕ್ಕಳಾಗಿ ಹೋಗ್ಬಿಡ್ಲಿ, ಅವಾಗ ಗೊತ್ತಾಯ್ತದೆ ತಿಕ್ಕ ತೊಳೆದ ಎಷ್ಟು ಕಷ್ಟ ಅಂತ. ನನ್ನ ಮಗನೇ, ಮುಚ್ಕೊಂಡು ತಿಕ್ಕ ತೊಳೆಯಲಿ. ಮಕ್ಳು ಹುಟ್ಸೋದ್ನೇ ಸಾಧನೆ ಅನ್ಕೊಂಡ್ಬಿಟ್ಟಿದ್ದೀರಾ. ಮಕ್ಕಳು ಏನ್ ಮಾಡ್ತಾರೋ ಅದು ಸಾಧನೆ. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಪೆತ್ ನಂಗಿದ್ದೆ, ಫುಲ್ ಚೇಂಜು ಆದೆ, ನಂಗೇನೆ ಡೌಟು ಸುಂದ್ರನ ನಾನು, ಅವಳ ಕಣ್ಣು ಕೂಡ ಮಂದಾನ ಏನು. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ, ನನ್ನನ್ನು ನೋಡಿ ನಕ್ಬಿಟ್ಲು ಸುಂದ್ರಿ. ಮುಂದೆ ನೋಡ್ಕೊಂಡೆ ರೂಪ, ಬಾಚಣಿಗೆಗೂ ಕೂಡ ಸುಸ್ತಾಯ್ತು ಪಾಪ. ಏನೇನೋ ನೋಡ್ತಿದ್ದ ಕಣ್ಗಳು ಕೂಡ ನಿನಗಾಗೆ ಕಾಯುತ್ತಿವೆ, ಕಾರಣ ಬೇಡ. ಮರೆತೋದೆ ನಾನು ಮನೆಯ ದಾರಿ, ನಿನಗಾಗಿ ಕಾದೆ ಕನಸನು ಏರಿ. ನಿನ್ನ ಮಡಿಲಲ್ಲಿ ಮಲಗಿರಬೇಕು, ಆ ಚಂದ್ರನು ಕೊರಗಿ ಅಳುತ್ತ ಇರಬೇಕು. ಯಾಕೆ ಅಂತ ಗೊತ್ತಿಲ್ಲ ಕಣ್ರಿ,
ಚೇಂಜು ಆದೆ ನಂಗೇನೆ ಡೌಟು ಸುಂದ್ರಾನ ನಾನು ಅವಳ ಕಣ್ಣು ಕೂಡ ಮಂದಾನ ಏನು ಲೋ ಮಗ, ಬೆಂಗಳೂರೇನ ಹಿಂಗ್ ಬೆಳೆದ್ಬಿಡ್ತು. ಯಾರ್ಯಾರೋ ಎಲ್ಲೆಲ್ಲಿಂದನೋ ಬಂದು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಸಿ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತವ್ರೆ. ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಆದ್ರೂ ನಾವಿನ್ನು ಏನೂ ಮಾಡಿಲ್ವಲ್ಲ. ನಮ್ಮ ತಾತ ಒಬ್ಬ ನೆಟ್ಗಿದ್ರೆ ನಾವು ಬೆನ್ಸಲ್ಲೇ ಓಡಾಡ್ಬೋದಿತ್ತು ಕಣ. ಹೌದಾ? ಹೆಂಗ? ಈ ಸುತ್ತ 150 ಎಕರೆ ತಾತಂದೆ ಕಣ. ಹೌದಾ? ನಾನು ನಿಂಗೆ ಹೇಳಿಲ್ವಾ? ಇಲ್ಲ ಹೇಳಿದೀನಿ ಕಣ. ಇಲ್ಲ ಕಣ. ನಿಂಗೆ ಹೇಳಿಲ್ವಾ? ಇಲ್ಲ ಕಣ. ಹೇಳಿದೀನಿ ನೆನ್ಪು ಮಾಡ್ಕೊಳ್ಳೆ. ಇಲ್ಲ ಹೇಳಂಗಿದ್ರೆ ಹೇಳ, ಇಲ್ಲ ಮುಚ್ಕೊಂಡು ನಡಿಯ. ಏಯ್ ಗಬ್ ನನ್ ಮಗನೇ, ಅವ್ನು ಚೋಡ್ತಾವನೆ, ನೀನ್ ಸುತ್ಕೋತಾ ಇರು. ಓತ್ ನನ್ ಮಗನೇ. ಹೇಳ್ತೀನಿ ಇರಮ್ಮ, ಯಾಕೋ ಕೋಪ ಮಾಡ್ಕೋತೀಯ? ಮಗಿಗೆ ಅರ್ಥ ಆಗಂಗೆ ಹೇಳ್ತೀನಿ ಇರು. ನಮ್ಮ ತಾತ ಎಲೆ ತಟ್ಟ ಹುಚ್ಚಲ್ಲಿ ಒಂದೇ ಡವಲ್ 100 ಎಕರೆ ಕಳೆದು ಬಿಟ್ರು. ಇನ್ನ ಇವತ್ತು ಪೇಪರ್ ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲಮ್ಮ. ವಿಧಾನಸೌಧದ ಪೇಪರೇ ಸಿಕ್ಕಿಲ್ಲ ಇನ್ನ ನನಗೆ. ಲೋ ಖಾಲಿ, ಹಾ, ನೀವಿದಿರಲ್ಲ ಮನೆ, ಆ ಸುತ್ತಲೂ ಜಾಗ ಎಲ್ಲ ನಮ್ಮ ತಾತಂದೆ ಅಂತ ಬುಲೆಟ್ ಅಲ್ಲಿ ಓಡಾಡಿ 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 ದಾನ ಮಾಡಿ 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 ಉಂಡ್ರ ನನ್ ಮಕ್ಳ. ಫಸ್ಟ್ ಹೋಗಿ ಉಂಡ್ರಿ, 3 ಹೊತ್ತು ಉಂಡ್ರೆ ಜೀವನದಲ್ಲಿ ಏನಾರು ಮಾಡಕ್ಕಾಗೋದು. ಕೋತ್ ನನ್ ಮಕ್ಳ ಪೇಪರ್ ಹುಡ್ಕುರಂತೆ. ಫಸ್ಟ್ ಹೋಗಿ ಉಂಡ್ರ ಏನಾರು. ಲೇ ನೀನ್ ನಳೆ ಲೇ ಗಾಂಡು ಕಣ್ಗಿದ್ಯಾ ನನ್ ಮಗನೇ? ಆಟ ಓಡ್ಸಕ್ ಬರಲ್ಲ ಅಂದ್ಮೇಲೆ ಯಾಕ್ರ ಬರ್ತೀರಾ ರೋಡ್ ಮೇಲೆ? ಹೋಗ್ ತುಪ್ಪ ಮಾರೋಗ್ರಿ. ಕಚಡ ನನ್ನ ಮಕ್ಳ, ನಿಮ್ಮಂತವ್ರಿಂದಾನೆ ಆಟೋದವ್ರಿಗೆ ಕೆಟ್ಟ ಹೆಸರು, ಆಟ ಓಡ್ಸಕ್ ಬರಲ್ಲ ಅಂತ. ಕಚಡ ನನ್ನ ಮಕ್ಕಳು ಹೋಗು ಎಲ್ಲರೂ ಬಸ್ಕಲಾರಿಗೋ ಸಿಕ್ಕಾಕೊಂಡು ಸತಾಬಿಡ್ರಿ. ನನ್ನ ಮಕ್ಕಳ ಆಟ ಓಡ್ಸೋದು ಒಂದ್ ಕಲೆ ಕಂಡ್ರ, ಅದಕ್ಕೊಂದ್ ಕದರ್, ಅದಕ್ಕೊಂದ್ ಸ್ಟೈಲ್ ಐತೆ. ಬರಲ್ಲ ಅಂದ್ರೆ ಬನ್ರಿ ಹೇಳ್ಕೊಡ್ತೀನಿ. ನನ್ನ ಮಕ್ಕಳ ಆಟ ಓಡ್ಸಕ್ ಬಂದ್ಬಿಡ್ತಾರೆ, ಆಟ ಓಡ್ಸಕ್ ಬರಲ್ಲ ಏನಿಲ್ಲ. ನೀವೇನ್ರ ಹಿಂಗ್ ನೋಡ್ತಾ ಇದೀರಾ? ಲವ್ ಕೃಷ್ಣ, ಏನೋ ಇದು? ಏನು ನಿಂಗೆ ಆಟ ಬಿಡಕ್ ಬತ್ತೈತಲ್ಲ? ಏಥೋ ಅದೇನು ಒಳ್ಳೆ ನಿಂಗೆ ಕೈ ಬಿಡಕ್ ಬರ್ತದಲ್ಲ ಅಂತ ಕೇಳ್ತಿದ್ಯಾ? ಅದು ಆಟೋ ಬಿಡಕ್ ಬರ್ತದಲ್ಲ, ಅಲ್ಲ ಆಟೋ ಓಡ್ಸಕ್ ಬರ್ತದ ಅಂತ ಕೇಳು. ಲೇ ಅದೇ ಕಣ, ನಿನ್ಗೆ ಆಟ ಓಡ್ಸಕ್ ಬರುತ್ತಲ್ವೇನೋ? ಹೌದು. ಮತ್ತೇನಲ್ಲೇ ಆ ಲಾಸ್ಟ್ ಎಲೆಕ್ಷನ್ல ನೀನು ಕಾರ್ಪೊರೇಟ್ ಹತ್ರ ಕಾರ್ಡ್ ಮಾಡಿಸ್ಕೊಂಡಿದ್ಯಾ ತಾನೆ? ಮತ್ತೆ ಆ ಕೆಲಸ ಈ ಕೆಲಸ ಅಂತ ಯಾಕೆ ಓಡಾಡ್ತೀಯಾ? ಆಟ ಓಡಿಸೋ ನೀನು. ನಾನು ಆಟೋ ಏನೋ ಓಡಿಸ್ಬೋದು, ಆದ್ರೆ ಯಾರು ಕೊಡ್ತಾರೆ ಸರ್? ಒಂದು ವಾರ ಎಲ್ಲ ಓಡಾಡ್ದೆ, ಈಗೆಲ್ಲ ಬರೀ ಕ್ಯಾಬ್ಗಳೇ ಅಲ್ವಾ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ತಗೊಂಬಿಡೋಣ ಅಂತ ನಮ್ಮ ಅಪ್ಪನೇ ದುಡ್ಡು ಕೇಳಿದೆ ಸರ್. ಹೋಗ್ ಬರ್ತೀನಿ, ಮಕ್ಳು ಹುಷಾರು, ಮನೆ ಕಡೆ ಹುಷಾರು. ಆಯ್ತು ಕಣೆ, ನೀನು ಹುಷಾರು. ಸುನಿಲ ಕೆಲಸ ಕೇಳ್ತಾ ಇದ್ದಲ್ಲ? ಹೂ ಕಣ, ಸಿಕ್ತೇನಾ? ಹುಡ್ಕಿದ್ರೆ ಸಿಗ್ತೈತೆ, ಹುಡುಕ್ಬೇಕು. ಇಲ್ಲ ಅಂದ್ರೆ ಹಿಂಗೆ ಮಕ್ಳು ತಿಕ್ಕ ತೊಳ್ಕೊಂಡು ಹರಿದೋಗಿರೋ ಬನೀನ್ ಹಾಕೊಂಡು ಆಲ್ಗಿಲ್ ಕುಡಿಸ್ತಾ ಇರ್ಬೇಕಾಯ್ತೈತೆ. ತಾನು ಉದ್ಧಾರ ಆಗೋಂಥ ಯೋಗ್ಯತೆ ಇಲ್ಲದೆ ಇದ್ರು ಬೇರೆಯವ್ರಿಗೆ ಉಪದೇಶ ಮಾಡೋಂಥ ದೊಡ್ಡ ಮನುಷ್ಯ ಇವನು. ಅಪ್ಪ ನಂಗೆ ಸ್ವಲ್ಪ ದುಡ್ಡು ಬೇಕು. ಯಾವ ಗನಂದಾರಿ ಕೆಲಸಕ್ಕೋ. ಒಂದು ಆಟೋ ತೊಗೊಂಡು ಆಟೋ ಓಡಿಸೋಣ ಅಂತ ಇದ್ದೀನಿ. ನೀನು ಈಗ ದುಡ್ಡು ಕೊಟ್ಟರೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊಂಡ್ಬಿಡ್ತೀನಿ. ಆಟೋಗೆ ದುಡ್ಡು ಎಷ್ಟಾಗುತ್ತೆ ಕೃಷ್ಣ? ಒಂದು 40,000 ರೂಪಾಯಿ ಆಯ್ತೈತೆ. 40,000? ನಿಂಗೆ 40,000 ಸ್ವಲ್ಪ ದುಡ್ಡೇನಪ್ಪ? ಎಲ್ಲಿಂದ ತರಲಿ ಇವಾಗ 40,000 ಇವನಿಗೆ? ನೋಡಪ್ಪ, ನೀನು ಬೈಯೋದು ಸಾಕು, ನಾನು ಬೈಸ್ಕೊಳ್ಳೋದು ಸಾಕು. ಈಗ ಹೆಂಗೂ ದುಡಿಯೋಕೆ ಹೋಗ್ತಾ ಇದ್ದೀನಿ ಅಂತ ಇದ್ದೀನಲ್ಲ, ನೀನು ಕಾಸು ಕೊಟ್ಬಿಟ್ರೆ ಹೆಂಗೋ ಒಂದು ಆಟೋ ತೊಗೊಂಡು ಸಂಪಾದನೆ ಮಾಡ್ತೀನಿ. ಮಾಡಿದ ಸಂಪಾದನೆ ಎಲ್ಲ ತಂದು ನಿನ್ನ ಕೈಗೆ ಕೊಟ್ಬಿಡ್ತೀನಿ. ಈಗ ಕಾಸು ಕೊಟ್ಬಿಡು ಅಷ್ಟೇ. ಕೆಲಸ ಮಾಡಬೇಕು ಅಂತಿದ್ದೆಲ್ಲ, ಈಗ ದುಡಿತೀನಿ ಅಂತಿದ್ದಾನೆ. ಆಟೋ ಕೊಡ್ಸತ್ತಾನೆ? ಈ ನನ್ನ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಆಟೋ ಕೊಡಿಸ್ಬಿಟ್ರೆ ಊರು ಉದ್ಧಾರ ಮಾಡಿಬಿಟ್ಟು ಮನೆ ಉದ್ಧಾರ ಮಾಡಿಬಿಡ್ತಾನೆ. ಏನಮ್ಮ ಇದು? ಕೆಲಸ ಮಾಡಲಿಲ್ಲ ಅಂದರೂ ಬೈತಾರೆ, ಕೆಲಸ ಮಾಡ್ತೀನಿ ಅಂದರೂ ಬೈತಾರೆ. ನಾವೇನು ಉದ್ಧಾರ ಆಗೋದೇ ಬೇಡವಾ? ಒಳ್ಳೆತ್ತು. ಕೃಷ್ಣ ತಗೊಳಪ್ಪ. ನಿಮ್ಮ ತಾತ ನನ್ನನ್ನು ಬೀದಿನಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದ. ನಾನು ನಿನ್ನನ್ನು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಮನೇಲಿಟ್ಕೊಂಡು ಸಾಕ್ತಾ ಇದ್ದೀನಿ. ನಾನು ನಿನ್ನನ್ನು ಬೈತಾ ಇದ್ದಿದ್ದು ನೀನು ದುಡಿದು ಒಳ್ಳೆಯವನಾಗಲಿ ಅನ್ನೋ ಉದ್ದೇಶದಿಂದ. ಇವತ್ತು ನಿನಗೆ ಯಾವ ದೇವರು ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ, ಸ್ವಂತ ಕಾಲ ಮೇಲೆ ನೀನು ನಿಂತ್ಕೊಳ್ಳೋ ಮಾತಾಡ್ತಿದ್ದೀಯಾ? ತಗೋ, ಒಳ್ಳೆ ಆಟೋ ತಗೋ, ಒಳ್ಳೇದಾಗಲಿ. ಆಯ್ತಪ್ಪ. ಇಲ್ಲೇ ನಮಗ
ಅಲ್ಲಿ ರಾಜು ನಾಟೋ ಏನಾಯ್ತು? ಅಣ್ಣ ನಮಸ್ಕಾರ ಅಣ್ಣ. ವಾ ಏನಪ್ಪ? ನನ್ನ ಫ್ರೆಂಡ್ ಕೃಷ್ಣ ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರ. ಅದು ಆಟೋ ಇದ್ರೆ ಕೊಡೋಣ, ಓಡಿಸ್ಕೊಂಡಿರ್ತಾನೆ. ಏನು ಆಟೋನ? ಆಟೋಗಳಿಗೆಲ್ಲ ಡಿಮ್ಯಾಂಡೇ ಇಲ್ಲಮ್ಮ. ಈಗೆಲ್ಲ ಕ್ಯಾಬ್ಗಳು ಬಂದ್ಬಿಟ್ಟು ನಾನೇ ಇರೋ ಆಟೋಗಳೆಲ್ಲ ಮಾರಾಕಿ ಏನೋ ಈಗ ಕಾರ್ಗಳು ಹಾಕೋಣ ಅಂತ ಇದ್ದೀನಿ. ಸದ್ಯಕ್ಕೆ ಯಾವುದೂ ಇಲ್ಲಮ್ಮ. ಅಣ್ಣ ಆಚೆ ಇದೆಯಲ್ಲ ಅಣ್ಣ ಅದು ಅದಾ ಸ್ವಲ್ಪ ಪ್ರಾಬ್ಲಮ್ ಇದೆಯಮ್ಮ, ಯಾರಿಗೂ ಅದಕ್ಕೆ ಕೊಡ್ತಾ ಇಲ್ಲ. ಕೊಡು. ಅಣ್ಣ ಕೊಡಿ ಅಣ್ಣ, ನಾನು ಏನು ಪ್ರಾಬ್ಲಮ್ ಇದ್ರು ಸರಿ ಮಾಡಿಸ್ಕೊಂಡ್ಬಿಡ್ತೀನಿ ಅಣ್ಣ. ಈಗ ಇದು ಬೇಡಮ್ಮ, ಬೇಡ 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 ಬೇಡ. ತಗೊಳ್ಳಿ. ಬೇಡಮ್ಮ ಬೇಡಮ್ಮ ಅಣ್ಣ ಇಟ್ಕೊಳ್ಳೋಣ. ಬೇಡಮ್ಮ. ಇರ್ಲಿ ತಗೊಳ್ಳಿ ಅಣ್ಣ. ಅಂದ್ರೆ ನಾನು ಸರಿ ಮಾಡಿಸ್ಕೊಂಡು ಓಡಿಸ್ಕೊಂಡು ರೆಡಿ ಮಾಡ್ಕೊತೀನಿ ಅಣ್ಣ. ಪ್ರಾಬ್ಲಮ್ ಇದೆ. ಎಷ್ಟಿದೆ? 40 ಇದೆ ಅಣ್ಣ. ಏಯ್ ಕೀ ಕೊಡ. ಥ್ಯಾಂಕ್ಸ್ ಅಣ್ಣ. ಹಾಂ ಅಣ್ಣ ಥ್ಯಾಂಕ್ಸ್ ಅಣ್ಣ. ಬರ್ತೀವಿ. ಬಂದ್ಬಿಡು. ಸರಿ ಮಗ, ಆಯ್ತು ಹೋಗ್ರಿ. ಅಣ್ಣ ಆಟೋ ಕೊಟ್ಬಿಟ್ರಲ್ರಣ್ಣ, ಆಟೋದಾಗ ಪ್ರಾಬ್ಲಮ್ ಐತೆ ತಾನೆ? ನಾನು ಹೇಳ್ಬೇಕು ಅಂತಾನೆ ಇದ್ದೆ ಕಣೋ, ಕೈಯಲ್ಲಿ ದುಡ್ಡು ಇಟ್ಬಿಟ್ಟು ಒಂಟೇ ಬಿಟ್ಟ. ಬತ್ತನ್ಬಿಡು, ಎಲ್ಲೋ ಐತಾನೆ. ಇವತ್ತು ಬೇರೆ ಶುಕ್ರವಾರ, ಲಕ್ಷ್ಮಿ ಬಂದವಳೆ, ಯಾಕೆ ಬಿಡ್ಬೇಕು? ಮನದಾಳದ ಮಾತು ಕೇಳು, ಮುದ್ದಾಗೋ ಹನಿಗೆ ಕೀದನಿ, ಸಂತೋಷವನ್ನೇ ನೀಡಬೇಕು. ನೀನೇ ಆಡು, ನೀನೇ ಅರಳು, ಜೀವನವೇ ಒಂದು ಸಮರ, ಸಾಧನೆಯೇ ಗಿಲ್ಲಿಯವರ. ಜೀವನವೇ ಒಂದು ಸಮರ, ಸಾಧನೆ ಗಿಲ್ಲಿಯ ಮರ. ಕಾಲವೇ ನಿನ್ನ ಸಾರಥಿ, ಕಾಲವೇ ನಿನಗೆ ಕೀರುತಿ. ಕಾಲವೇ ನಿನ್ನ ಸಾರಥಿ, ಕಾರ್ಯವೇ ನಿನಗೆ ಕೀರುತಿ. ಸರ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ಅಲ್ಲ, ನೀವು ಆಟೋದವರೆಲ್ಲ ಶಂಕರ್ ನಾಗ್ ಅವ್ರದ್ದೇ ಫೋಟೋ ಯಾಕೆ ಹಾಕೋತೀರಾ? ಚೆನ್ನಾಗಿ ಕೇಳಿದ್ರಿ ಸರ್. ನೋಡಿ ಸರ್, ಮಂಡ್ಯನ ಮಕ್ಳಿಗೆ ಅಣ್ಣವರು, ಸ್ನೇಹ ಪ್ರೀತಿಗೆ ವಿಷ್ಣು ಸರ್, ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ, ಆಟೋ ಅಂದರೆ ಶಂಕರಣ್ಣ, ಶಂಕರಣ್ಣ ಅಂದರೆ ಆಟೋ, ಆಟೋ ಅಂದರೆ ಶಂಕರಣ್ಣ. ಸಾಕಾಗಿ ಹೇಳಿದ್ರಿ ಸರ್. ಆದರೆ ಈ ಥರ ಡೈಲಾಗ್ಗಳು ನಾವು ಎಷ್ಟು ಸಿನಿಮಾಗಳಲ್ಲಿ ಎಷ್ಟು ನೋಡ್ಬಿಟ್ಟಿಲ್ಲ ಸರ್. ಶಂಕರಣ್ಣ ನಮ್ಮ ಚಿತ್ರರಂಗದ ಆಸ್ತಿ ಸರ್. ಸುಮ್ಮನೆ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಹೆಸರು ಬಳಸ್ಕೊಂಡು ಡೈಲಾಗ್ ಹೊಡೆಯಲ್ಲ, ಅವ್ರ ಮೇಲಿರೋ ಅಭಿಮಾನಕ್ಕೋಸ್ಕರ ಡೈಲಾಗ್ ಹೊಡೆಯೋದು. ಏನಾಯ್ತು ಸರ್? ಏನಿಲ್ಲ ಸರ್. ಸರ್ ಸ್ವಲ್ಪ ನಿಲ್ಲಿಸಿ ಸರ್, ನಿಲ್ಲಿಸ್ಬಿಡಿ ಸರ್. ದಯವಿಟ್ಟು ಇಲ್ಲೇ ನಿಲ್ಲಿಸ್ಬಿಡಿ. ಏನಾಯ್ತು ಸರ್? ಅಯ್ಯಪ್ಪ, ಅಲ್ಲ ಲೆಫ್ಟ್ ಹೋದ್ರೆ ನಿಮ್ಮ ಅಡ್ರೆಸ್ ಬಂದ್ಬಿಡುತ್ತೆ. ತಗೊಳ್ಳಿ, ಇಲ್ಲಿ ಬಿಡಿ. ಸರ್ ಚೇಂಜ್ ಚೇಂಜ್ ತೊಗೊಳ್ಳಿ ಸರ್. ಹಲೋ ರೇ ರೇ ಓಡ್ತಾರ ಆಟೋದೆಲ್ಲ ಆಗಿರ್ತೀರಲ್ರಿ, ಎಲ್ಲಿರ್ಕಾಗೆ ಮಲ್ಲೇಶ್ವರ ಹೋಗಪ್ಪ. ಮಲ್ಲೇಶ್ವರಂ ಎಲ್ಲ ಬರೋಲ್ಲ ರೀ ನಾವು. ಯಾಕಪ್ಪ ಬರಲ್ಲ? ಪೊಲೀಸ್ ಫೋನ್ ಮಾಡ್ಬೇಕಾ? ಒಳ್ಳೆ ತರ ನಾವು ಫೋನ್ಗಿನೆಲ್ಲ ಏನು ಬೇಡ, ಮೀಟರ್ ಮೇಲೆ ಒಂದು 50 ರೂಪಾಯಿ ಯಾಕಪ್ಪ ಕೊಡ್ಬೇಕು? ಫೋನ್ ಮಾಡ್ಬೇಕಾ? ಯೋ ಒಳ್ಳೆ ಫೋನ್ ಅಂತ ಸಾಧ್ಯ ಇದೆಯಲ್ಲ ಯಾವಾಗಿನಿಂದ ಒಳ್ಳೆ ಫೋನ್ ಕೊಟ್ಟಿರೋ ಅಂತಾರ ಕೂತ್ಕೊಳ್ಳ ಸುಮ್ಮನೆ. ಒಳ್ಳೆ ತರ ನಮ್ದು. ಏನಿದು ರುಕ್ಕು ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಬಾಗಿಲು ಹಾಕಿದೆ, ಎಲ್ಲೋಗಿರ್ಬೋದು?
ಆಯ್ತು. ಸುಮ್ಮನೆ ಕೂತ್ಕೊಳ್ಳಯ್ಯ, ಏನೋ ಬೀಸ್ತೈತೆ ಅಂತ ಊಸ್ತೈತಂತೆ. ಇಲ್ಲಪ್ಪ, ಗಾಳಿ ಬೀಸ್ದಂಗಾಯ್ತು. ಯೋ ತಲೆ ತಿನ್ಬೇಡ, ಸುಮ್ಮನೆ ಕೂತ್ಕೊಳ್ಳಯ್ಯ. ಒಳ್ಳೆ ಲೂಸ್ ಸವಾಸ ಆಯ್ತು. ಇನ್ನೇನಾಯ್ತೈತೆ ಹಿಂಗೆ ಆಡ್ತಾ ಇದ್ರೆ? ಯಾರೋ ಕಪಾಳ ಕೊಡ್ದಂಗಾಯ್ತಲ್ಲ. ಯೋ ಹಿಂಗೆ ತಲೆ ತಿಂತಾರೆ, ಇನ್ನೇನಾಯ್ತೈತೆ? ಹಂಗೆ ಆಗೋದು. ಇಲ್ಲಪ್ಪ, ಕಪಾಳ ಕೊಡ್ದಂಗಾಯ್ತು ನನಗೆ. ಮಾಡಿಸ್ಕೋ. ಕೂದ್ಲು ಎಗ್ರದಂಗಾಯ್ತು. ಕೂದ್ಲೆ ಎಲ್ಲಯ್ಯ, ನ್ಯಾಯವಾಗಿ ಐತಲ್ಲಯ್ಯ. ಇಲ್ಲಪ್ಪ, ಹಂಗೆ ಹಾಗೆ ಬೀಸ್ದಂಗಾಯ್ತು. ಒಳ್ಳೆ ಮೆಂಟ್ಲು ಸವಾಸ ಆಯ್ತು. ಹತ್ಬೇಡ ಅಂತ ಹೇಳ್ದೆ ತಾನೆ ಆಗ್ಲೇ ಆಟನ. ನಿಲ್ಸಪ್ಪ ನಿಲ್ಸಪ್ಪ, ನಿನ್ನ ಆಟೋ ಬೇಡ, ನಿನ್ನ ಸವಾಸ ಬೇಡ. ಯೋ ಯಾಕಯ್ಯ? ಯೋ ಚೇಂಜ್ ತೊಗೊಳ್ರಿ. ಬೇಡಪ್ಪ. ಯೋ ಚೇಂಜ್ ತಗೊಳಪ್ಪ, ಚೇಂಜು. ಆಟೋ ರಾಜಾಜಿನಗರ ಬರ್ತೀನಪ್ಪ. ಇಲ್ಲ ಸರ್, ಬರಲ್ಲ. ಯಾಕೆ ಬರಲ್ಲ? ಬರಲ್ಲ ಸರ್. ಪೊಲೀಸರು ಫೋನ್ ಮಾಡ್ಬೇಕಾ? ಯೋ ಏನ್ ಪೊಲೀಸು? ಕೆಳಗಿಂದ ಚುಚ್ತೈತೆ, ಮೇಲೆ ಕುಗ್ತೈತೆ, ಹಿಂದೆಯಿಂದ ಗಾಳಿ ಬೀಸ್ತೈತೆ. ಬತ್ತ್ಯಾ ಕುತ್ಕೊಳಕ್ ಆಯ್ತೈತಾ? ಯಾಕಪ್ಪ ಭಯ ಹಿಡಿಸ್ತೀಯಾ? ಬರ್ಬೇಡ ಬಿಡು. ಏಯ್ ಯಾಕೆ ಬರಲ್ಲ? ಬರ್ಬೇಕೀಗ ಅಷ್ಟೇ, ಬರಯ್ಯ. ಬಾ ಹತ್ ಕೂತ್ಕೋ. ಮೇಲಿಂದ ಗಾಳಿ ಬೀಸ್ತೈತಂತೆ. ಅಕ್ಕ ಅವ್ನು ಕಿಂಗ್ ಸಿಗರೇಟ್ ಕೊಡಿ. ಎಲ್ಲ ಸೊಮ್ಮೆ ಜಯನಗರ ಬನ್ನಿ. ಆಟೋ ಯಾವಾಗ ತಗೊಂಡಪ್ಪ? ಸ್ವಾಮಿಗಳೇ ಇವತ್ತೇ ಹತ್ತಿದ್ದು. ವ್ಯಾಪಾರ ಚೆನ್ನಾಗಿ ಆಗ್ತಿದ್ಯಾ? ಓ ಸಖತ್ತಾಗಿದೆ. ಬೆಳಗ್ಗೆಯಿಂದ ಜನನೋ ಜನ. ಏನು ತಗೊಂಡಿರೋ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಎಲ್ಲಿಂದ ತಗೊಂಡಪ್ಪ ಆಟೋನ? ಇಲ್ಲೇ ನಮ್ಗೆ ಗೊತ್ತಿರೋ ರಂಗಣ್ಣ ಅಂತ ಇದ್ದಾರೆ, ಅವ್ರ ಹತ್ರ ತಗೊಂಡೆ. ಹಾಂ, ಇಲ್ಲೇ ಮುಂದಿನ ಬೀದಿಲಿ ನಿಲ್ಸಪ್ಪ. ಸರಿ ಸ್ವಾಮಿ. ಎಷ್ಟಾಯ್ತಪ್ಪ? 50 ರೂಪಾಯಿ ಆಯ್ತು ಸ್ವಾಮಿ. ತಗೊಳ್ಳೋ. ನೋಡಪ್ಪ, ಇನ್ನು ಮುಂದೆ ಈ ಆಟೋ ಓಡಿಸ್ಬೇಡ. ಏನೋ ಸಮಸ್ಯೆ ಇದೆ. ಹಾಂ, ಸಮಸ್ಯೆ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓ ಬಂದ ನೋಡು. ಕೃಷ್ಣ, ಹಾಂ, ಆಟೋ ಸವಾರಿ ಹೊಸ ಕೆಲಸ ಹೆಂಗಿತ್ತು ಮಗ? ಚೆನ್ನಾಗಿತ್ತು. ಏಯ್ ಬಾಸ್ಕೊಂಡು ಟೀ ಕೊಡು, ಸುಸ್ತಾಗಿ ಬಂದವ್ರೆ. ಯಾಕೋ ಕೃಷ್ಣ, ಏನು ಮುಗ್ದಲ್ಲಿ ಸಮಾಧಾನನೇ ಇಲ್ವಲ್ಲಲ್ಲಿ ಮೊದಲೇ ದಿನನೇ? ಏನಿಲ್ಲ ಕಣ, ಆಟೋ ಹತ್ತೋರೆಲ್ಲ ಇವತ್ತು ಆಟೋನೇ ನೋಡ್ಕೊಂಡು ಹೋಯ್ತಾ ಇದ್ರು. ವಿಚಿತ್ರವಾಗಿ ಒಬ್ಬ ಬೀಸ್ತು ಅಂತಾನೆ, ಒಬ್ಬ ಬಡಿತು ಅಂತಾನೆ, ಒಬ್ಬ ಕುಕ್ತು ಅಂತಾನೆ, ಏನು ಅಂತಾನೆ ಅರ್ಥ ಆಗಲಿಲ್ಲ. ಇವತ್ತಾನೆ ಆಟೋ ತಗೊಂಡಿದ್ದೀನಿ. ಒಬ್ಬ ಸ್ವಾಮೀಜಿ ಹತ್ಬಿಟ್ಟು ಸಮಸ್ಯೆ ಐತೆ, ಓಡಿಸ್ಬೇಡ, ನಿಲ್ಸ್ಬಿಡು ಅಂತ ಅವನೇ. ಹೌದಾ? ಏನು ಅಂತಾನೆ ಅರ್ಥ ಆಗಲಿಲ್ಲ ಮಗ. ನಂಗನ್ಸುತ್ತೆ ನಿಜವಾಗ್ಲೂ ಆಟೋದಲ್ಲಿ ದೆವ್ವ ಗಿವ್ವ ಆಯ್ತಾ ಅಂತ.
ಕತ್ಲಲ್ಲಿ ಕಾಮಿಡಿ ಮಾಡ್ತಾನೆ. ನಮ್ಗಿನ ದೊಡ್ಡದೇವ ಯಾವ ಅವೇ? ಹಾ ಅಲ್ಲಲ್ಲೇ ಗಾಡಿ ಹತ್ತದವ್ರೆಲ್ಲ ಹಂಗೆ ಅಂದ್ರನ? ಹ್ಞೂ ಕಣಲ್ಲ. ಮಗ ಹಂಗಾರೆ ನಿನ್ನ ಗಾಡಿಲಿ ಏನೋ ಐತಲೇ, ಉಣ್ಣು ಇವಾಗ. ಅನ್ನ ಉಣ್ಣು ಅನ್ನಪ್ಪ, ಇಟ್ಟು ನಾವೆಲ್ಲ ಉಣ್ತೀವಲ್ಲ ಹಂಗೆ ಮನೆಗೆ ಹೋಗಿ ಉಣ್ಣು ಒಂದೇ. ಖಾಲಿ ಉಳ್ಕೋಬೇಡ, ನೋಡ್ಕೊಂಬತ್ತೀನಿ. ತೂತ ಮಗ ಲೇ, ನಿನ್ನ ಆಟೋಲ್ಲಿ ಚಿಕ್ಕದೊಂದು ತೂತಿದೆ ಕಣ, ಅಲ್ಲಿಂದ ಗಾಳಿ ಬೀಸ್ತಾ ಇದೆ. ದೆವ್ವನೂ ಇಲ್ಲ ಭೂತಾನೂ ಇಲ್ಲ, ಪೊಕ್ಕಲ್ ನನ್ನ ಮಕ್ಳಂತಂದು. ಹೋಗೋಣ. ಕೃಷ್ಣ, ನಿಲ್ಸಲೇ ಗಾಡಿ, ನಿಲ್ಸಲ್ಲ ಅಂತೀಯಲ್ಲ. ಇಳಿರ ಕಳಿಗೆ. ಲೇ ಮಗ, ಮಗ ಯಾಕ ಇಳಿರ ಕಳಿಗೆ. ಸಂಧಿ ಮನೆ ಸರೋಜಮ್ಮನ ಮನೆ ಹತ್ರ ಒಂದು ಒಳ್ಳೆ ಬಾಡೂಟ ಇದೆ, ಉಣ್ಕೊಂಡು ಹಂಗೆ ಹೋಗೋಣ ಬಾ. ಬಾ ಮಗ, ಬೆಳಗ್ಗೆ ಬಾಡೂಟದ ಭಾಗ್ಯ, ನಡಿ ಉಣ್ಬಿಡದ. ತುಕಾಲಿ ನನ್ನ ಮಕ್ಕಳ, ನಮ್ಮ ಹುಡುಗಿ ನೋಡಕ್ ಹೋಗ್ಬೇಕು, ಇಳಿರಳೈ. ಆಯ್ತು ಬಿಡಪ್ಪ, ನಮ್ಮನ್ನ ಅಲ್ಲಿವರೆಗೂ ಡ್ರಾಪ್ ಹಾಕ್ಬಿಡು, ನಾವೇ ಉಣ್ಕೋತೀವಿ. ನನ್ನ ಮಕ್ಕಳ, ನಿನ್ ಮಕ್ಕಕ್ಕೆ ಉಣ್ಣೋದು ಅಂದ್ರೆ ಊರ್ ಬಿಟ್ಟು ಊರ್ ಗಂಟೈತೀರಾ. ಇರ್ಲಿ ನಡಿಯಲ್ಲೇ. ಅಲ್ವಾ ಮತ್ತೆ ದುಡ್ಡಿದ್ಯಾ? ಏನು ಗಾಳಿ ಬೀಸ್ದಂಗೆ ಆಯ್ತಾಯ್ತು. ನೆನ್ನೆ ತಾನೇ ನೀನು ಹೇಳಿದ್ದು ಚಿಕ್ಕದೊಂದು ತೂತಿದೆ ಅಂತ, ಅದರಿಂದಾನೇ ಗಾಳಿ ಬರ್ತಾ ಇರೋದಿಗೆ. ಗಾಳಿ ಗಾಳಿ ಏನ್ರ ಅದು ತೂತು ಗಾಳಿ ಅಂತ ಇದ್ದೀರಾ? ಮಗ ಗಾಳಿ ಬೀಸ್ದಂಗೆ ಆಯ್ತು. ನೀನೇ ತೂತು ಗೀತು ಏನೋ ಚಿಕ್ಕದು ಅಂತೆಲ್ಲ ಹೇಳ್ತಾ ಇದ್ದಲ್ಲ ನಿನ್ನೆ. ಯಾಕ ಖಾಲಿ ಅದ್ಯಾವ್ದೋ ಆಂಟಿ ಮನೆ ಉಣ್ತೀನಿ ಅಂದ್ರಲ್ಲ, ಬಂಡ್ರ ಉಣ್ಕೊಂಡೋಗ್ರಂತೆ. ನಮಸ್ಕಾರ ರೀ ರುಕ್ಮಿಣಿ ಅವರೇ. ನಿಮ್ಮ ಹೆಸರು ನಮ್ಗೆ ಗೊತ್ತಾಯ್ತು ಅಂತನಾ? ನಾವು ಕೃಷ್ಣ ಅಂದಮೇಲೆ ನೀವು ರುಕ್ಮಿಣಿ ಆಗ್ಲೇಬೇಕಲ್ವಾ? ಏನು ಫ್ಯಾಕ್ಟ್ರಿಗಾ? ಗೊತ್ತು ನನಗೆ. ಬನ್ನಿ ಹತ್ತಿ, ಆಟೋ ಹತ್ತಿ, ನಾನು ಡ್ರಾಪ್ ಮಾಡ್ತೀನಿ ಬನ್ನಿ. ನೀವು ಯಾವ ಫ್ಯಾಕ್ಟ್ರಿಗೆ ಹೋಗ್ತೀರಾ ಅನ್ನೋದು ಗೊತ್ತು, ಎಷ್ಟೊತ್ತಿಗೆ ಮನೆ ಬಿಡ್ತೀರಾ ಅನ್ನೋದು ಗೊತ್ತು, ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀರಾ ಅನ್ನೋದು ಗೊತ್ತು. ಹೆಂಗೆ ಏನ್ರಿ ನಾನು ಇಷ್ಟೊಂದು ಮಾತಾಡ್ತಾ ನೀವೇನು ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ, ಎಲ್ಲ ನೀವೇ ಹೇಳ್ತಿದ್ದೀರಲ್ಲ, ನಾನೇನ್ ಹೇಳೋದು ಅಂತ. ಹೌದಲ್ಲ, ನಾನು ಹಂಗೆ ಸ್ವಲ್ಪ ಜಾಸ್ತಿ ಮಾತಾಡೋದು. ನೀವು ಎದುರುಗಡೆ ಬಂದ್ಬಿಟ್ರಂತೂ ಮಾತೇನಿಲ್ಲಲ್ಲ. ಗೊತ್ತಾಗ್ತಿದೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಏನ್ ಹೇಳಿ, ಏನ್ ಬೇಕಾದ್ರೂ ಮಾಡಾಕ್ ಬಿಡೋಣ. ನೀವು ತಲೆನೇ ಕೆಡ್ಸ್ಕೊಂಬೇಡಿ, ಏನು ತೊಂದರೆ ಇಲ್ಲ. ನೀವು ಕಣ್ಣಲ್ಲಿ ಸುಮ್ಮನೆ ಸನ್ನೆ ಮಾಡಿ ಹಂಗಂಗೆ ಮಾಡಾಕ್ ಬಿಡ್ತೀನಿ. ಆಮೇಲೆ ನೀವೇ ಹೇಳ್ತೀರಾ ಹೆಂಗೆ ಅಂತ. ಸರಿ, ಮತ್ತೆ ಹೇಳ್ತೀನಿ. ಮತ್ತೇನಾ ಇರಿ? ಈಗ ತಾನೇ ಏನೋ ಹೇಳ್ತೀನಿ ಅಂತ ಇದ್ರಿ, ಈಗ ಮತ್ತೆ ಹೇಳ್ತೀನಿ ಅಂತ ಇದ್ರಲ್ರಿ, ಏನ್ರಿ ಇದು? ಇಲ್ಲ ಅಲ್ಲ, ಏನು ಹುಡುಕ್ತಾ ಇದ್ದೀರಾ? ರುಕ್ಕು, ಫೋನ್ ನಂಬರ್ ಕೊಡ್ಬೋದಲ್ವಾ? ಅಂದರೆ ಅವಾಗವಾಗ ಫೋನ್ ಮಾಡಿ ಮಾತಾಡ್ಬೋದು ಅಂತ, ಈಸಿ ಆಗುತ್ತೆ ಅಂತ. ನೀವೇನು ಮಾಡಬೇಡಿ, ನಾನೇ ಮಾಡ್ತೀನಿ. ನಿಮ್ಮ ಫೋನ್ಗೂ ಬೇಕಾದ್ರೆ ನಾನೇ ಕರೆನ್ಸಿ ಹಾಕ್ಸ್ತೀನಿ.
ಡ್ಯಾರಿ ಫೋ ಲೈಟ್ ಆಫ್ ಮಾಡಿರ್ಲಿಲ್ವಾ? ಏನೋ ಗೊತ್ತಾಯ್ತಲ್ಲಪ್ಪ. ಸರಿ. ಹಲೋ ಹಲೋ ರುಕೋರೆ, ನಾನು ಕೃಷ್ಣ. ಹಾ ಗೊತ್ತಾಯ್ತು, ಹೇಳು ಕೃಷ್ಣ. ಏನಿಲ್ಲ ರೀ, ಸುಮ್ಮನೆ ಮಾಡಿದೆ. ಸಡನ್ ಆಗಿ ಬ್ರೈನಲ್ಲಿ ನಿಮ್ ನೆನಪಾಗಿ ಹಾರ್ಟ್ ಅಲ್ಲಿ ರಿಂಗ್ ಆಗೋಯ್ತು. ಅದಕ್ಕೆ ಡೀಸೆಂಟ್ ಆಗಿ ಮಾತಾಡೋಣ ಅಂತ ಡೈರೆಕ್ಟ್ ಕಾಲ್ ಮಾಡಿದೆ. ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ. ಇನ್ನೇನ್ ಮಾಡ್ತಾ ಇರ್ತೀರಾ ಇಷ್ಟೊತ್ತಲ್ಲಿ? ಕೆಲ್ಸಕ್ಕೆ ಹೋಗ್ಬೇಕು, ರೆಡಿ ಆಗ್ತಾ ಇರ್ತೀರಾ ಅಷ್ಟೇ ತಾನೆ? ನಿಂಗೆಲ್ಲ ಗೊತ್ತಾಗತ್ತಲ್ಲ. ಹೌದು, ನಂಗೆ ಚಿಕ್ಕ ವಯಸ್ಸಿಂದನೂ ಹಂಗೇನೆ. ಹಂಗಂಗೆ ಹೆಂಗೆಂಗೋ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂಥರ ಮ್ಯಾಜಿಕ್. ಹೌದಾ? ಬೇಕಾದ್ರೆ ಈಗ ನೀವೇನಾರು ಮನ್ಸಲ್ಲಿ ಅನ್ಕೊಳ್ಳಿ, ಟ್ಯಾಂಕ್ ಅಂತ ಹಂಗೆ ಹೇಳ್ಬಿಡ್ತೀನಿ. ನೀವೇನು ಹೇಳ್ಬಾರ್ದು, ನಂಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ನೀವು ಹಂಗೆ ಅನ್ಕೊಳ್ಳಿ ಈಗ. ನಂಗೆ ಪಾಪು ಬೇಕು. ಪಾಪು ಬೇಕಾ? ಪಾಪು ಅಂದ್ರೆ ಪಾನಿಪುರಿ. ಪಾಪು ಅಂದ್ರೆ ಪಾನಿಪುರಿ. ಸರಿ ಕೃಷ್ಣ, ನಂಗೆ ಕೆಲ್ಸಕ್ಕೆ ಲೇಟ್ ಆಯ್ತು, ಆಮೇಲೆ ಮಾಡ್ತೀನಿ. ನಂಗೆ ಗೊತ್ತು, ಪಾಪುನೇ ಕೇಳಿದ್ದು. ನಾಚಿಕೆ ಅಲ್ವಾ, ಅದಕ್ಕೆ ಪಾನಿಪುರಿ ಅಂತ ಅವಳೆ. ಮಗ, ಹುಡುಗಿ ಬಂದ್ಮೇಲೆ ಆ ಫೋನ್ಗಿರೋ ಮರ್ಯಾದೆನೂ ನಮ್ಗಿಲ್ವಲ್ಲ? ನಮಗಂತೂ ಈ ಲವ್ಗಿವೆಲ್ಲ ಡೌಟ್ ಅಪ್ಪ. ಓ, ಹುಡುಗಿರ್ನ ಪಟಾಯಿಸೋದ್ರಲ್ಲಿ ನೀನ್ ಪಟ್ಟಿಂಗ? ನಿನ್ ಕೈಗೂ ಫೋನ್ ಬಂದ್ಮೇಲೆ ನಮ್ಮಿಬ್ಬರನ್ನ ಅಬ್ಬೆ ಪಾರಿ ಮಾಡ್ಬಿಟ್ಟಿಯಾ? ಲೇ ಮಗ, ನಾನು ಹಂಗೆಲ್ಲ ಮಾಡ್ತೀನಿ ಮೇಲೆ. ಆಹಾ, ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೋಸ್ಕರ ಮದ್ವೆನೇ ಆಗಲ್ಲ. ವೀಟಿಗೆ ಬಂದ್ಬಿಟ್ಟವನೆ. ಅಪ್ಪ, ಫಸ್ಟು ಮದ್ವೆ ಆಗ್ಬಿಡಪ್ಪ. ನನ್ಗೋಸ್ಕರ ಆಗಲ್ಲ ಅಂತ ಎಲ್ಲ ಹೇಳಕೋಬೇಡ. ನಾನವನಲ್ಲ, ಅವಳು ಅಲ್ಲ. ಓ, ಅದು ಹೋಗಲೇ. ಏನ್ರಿ ರುಕ್ಮಿಣಿ ಅವ್ರೆ, ಇವತ್ತು ಬೇಗ ಹೊರಟ್ಬಿಟ್ಟಿದ್ದೀರಾ? ಬನ್ನಿ ಅತ್ತಿ, ಬನ್ರಿ. ರುಕ್ಮಿಣಿ ಅವ್ರೆ,
ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ರಿ. ಏನು ಅಂತ ಕೇಳಲ್ವಾ? ನೀವು ಕೇಳಲ್ಲ ಅಂದರೆ ನಾನು ಹೇಳೋದಂತ ನಿಲ್ಸಲ್ಲ. ಹಾಂ ಏನು ಗೊತ್ತಾ, ನನ್ನ ಲೈಫಲ್ಲಿ ನೀವಿಲ್ಲ ಅಂದರೆ ನನ್ನ ಆಟೋ ಹಾಲ್ಟು ಎರಡೂ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಮದುವೆ ಆಗ್ಬಿಡೋಣ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ರೀ, ನಿಜವಾಗ್ಲೂ. ಪ್ರಪಂಚದಲ್ಲಿರೋ ಎಲ್ಲ ಪ್ರೇಮಿಗಳು ನಾಚ್ಕೋಬೇಕು, ಹಂಗೆ ಪ್ರೀತಿಸ್ತೀನಿ ರೀ. ನೀವು ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೂ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ರೀ. ನಿಮ್ಮ ಕಣ್ಣಲ್ಲಿ ನೀರು ಅಂತ ಬರೋದಾದರೆ ಅದು ಖುಷಿಗೆ ಮಾತ್ರ ಬರಬೇಕು, ಹಂಗೆ ನೋಡ್ಕೋತೀನಿ ರೀ. ಒಪ್ಕೊಂಬಿಟ್ರಿ? ನೀವು ಒಪ್ಕೊಂಬಿಟ್ರೆ ನಾನು, ನೀವು, ನಮ್ಮ ಮಗು ಈ ಆಟೋದಲ್ಲಿ ಇಡೀ ಪ್ರಪಂಚನೇ ಸುತ್ಕೊಬಂದ್ಬಿಡೋಣ. ರೀ ಏನಾರು ಹೇಳ್ರಿ, ನೀವು ಹಿಂಗೆ ನಗ್ತಾ ಇದ್ರೆ ನಾನು ಹುಚ್ಚಾಗೋಗ್ಬಿಡ್ತೀನಿ ರೀ. ಏನಾಯ್ತು ರುಕು? ಏನಾಯ್ತು ರುಕು? ರುಕು ಏನಾಯ್ತು? ಏನಾಯ್ತು ರುಕು? ಗಾಡಿ ನಿಲ್ಲಿಸ್ಲಾ? ರುಕು ಏನಾಯ್ತು? 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 ರುಕು ರುಕು, ಏನಾಯ್ತು? ಏನಾಯ್ತು ಹೇಳು, ಮಾತಾಡು. ಮಾತಾಡು. ಏನು ಮಾತಾಡಕ್ಕಾಗ್ತಲ್ವಾ? ಏನ ಮಾತಾ ಬರಲ್ವಾ? ಆ ಹುಡುಗಿ ಮೂಗಿನ? ಏನ್ ಹೇಳ್ತಾ ಇದೀಯ ರುಕು? ತಮಾಷೆ ಮಾಡ್ತಾ ಇದೀಯ? ಮಾತು ಬರಲ್ವಾ ನಿಂಗೆ? ಮತ್ತೆ ಇಷ್ಟ ದಿನ ನನ್ನ ಜೊತೆ ಫೋನಲ್ಲೆಲ್ಲ ಮಾತಾಡಿದ್ ಯಾರು? ಏನ್ರಿ ನಾನು ಇಷ್ಟೊಂದು ಮಾತಾಡ್ತಾನೆ, ನೀವೇನು ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ, ಎಲ್ಲ ನೀವೇ ಹೇಳ್ತಿದ್ದೀರಲ್ಲ, ನಾನೇನ್ ಹೇಳೋದು ಅಂತ. ಹೌದಲ್ಲ, ನಾನು ಹಂಗೆ ಸ್ವಲ್ಪ ಜಾಸ್ತಿ ಮಾತಾಡೋದು. ನೀವು ಎದುರುಗಡೆ ಬಂದ್ಬಿಟ್ರಂತೂ ಮಾತಾಡಿಲ್ಲಲ್ಲ. ಗೊತ್ತಾಗ್ತಿದೆ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ನಾನು ಕೃಷ್ಣ. ಹಾ ಗೊತ್ತಾಯ್ತು, ಹೇಳು ಕೃಷ್ಣ. ಏನ್ ಮಾಡ್ತಾ ಇದ್ದೀರಾ? ಕೆಲ್ಸಕ್ಕೆ ಹೋಗೋಕು ರೆಡಿ ಆಗ್ತಾ ಇರ್ತೀರಾ ಅಷ್ಟೇ ತಾನೆ? ನಿಂಗೆಲ್ಲ ಗೊತ್ತಾಗುತ್ತಲ್ಲ. ಅಣ್ಣ ಆಚೆ ಇದೆಯಲ್ಲ ಅಣ್ಣ, ಅದು ಅದ ಸ್ವಲ್ಪ ಪ್ರಾಬ್ಲಮ್ ಇದೆಯಮ್ಮ, ಯಾರಿಗೂ ಅದಕ್ಕೆ ಕೊಡ್ತಾ ಇಲ್ಲ. ಇನ್ನು ಮುಂದೆ ಈ ಆಟೋ ಓಡಿಸ್ಬೇಡ, ಏನೂ ಸಮಸ್ಯೆ ಇದೆ. ಸರ್ ಸ್ವಲ್ಪ ನಿಲ್ಲಿಸಿ ಸರ್, ನಿಲ್ಲಿಸ್ಬಿಡಿ, ದಯವಿಟ್ಟು ಇಲ್ಲೇ ನಿಲ್ಲಿಸ್ಬಿಡಿ. ಅಯ್ಯಪ್ಪ ಇಲ್ಲಿ ಬಿಡಿ, ಬರ್ತೀನಿ. ಬೇಡ ಏನಪ್ಪ ಹಿಂದೆ ಗಾಳಿ ಬೀಸ್ದಂಗಾಯ್ತು, ಯಾರೋ ಕಬಾಳ ಕೊಡ್ದಂಗಾಯ್ತಲ್ಲ. ನನ್ನ ಮಗನೇ ನೀನು ಆಟೋ ಹತ್ತೋದು ಚಟ್ಟ ಹತ್ತೋದು ಹೋಗಲೇ. ಸರ್ ನಾನು ಹೇಳಿಲ್ಲ ಸರ್, ಇವನು ಡೌರಾಜ ಸರ್, ಬರೀ ಕತೆ ಕಟ್ತಾ ಇದ್ದಾನೆ. ಫಸ್ಟ್ಗೆ ಕಾಮಿಡಿ, ಆಮೇಲೆ ಲವ್, ಈಗ ಹಾರರ್ ಕತೆ ಹೇಳ್ತಾ ಇದ್ದಾನೆ ಸರ್. ಕತೆ ಅಲ್ಲ ಸರ್, ಜೀವನ. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ನಿಜಾನೇ ಹೇಳ್ತಾ ಇರೋದು. ನೀವು ಸುಮ್ಮನಿರಿ ಸರ್, ಸುಮ್ಮನೆ ಕತೆ ಗೀತ ಅಂತೆಲ್ಲ ಹೇಳ್ಬೇಡಿ ಸರ್. ಇಷ್ಟಕ್ಕೆ ನೀವು ಹಿಂಗೆ ಹೇಳ್ಬಿಟ್ರೆ ನೆಕ್ಸ್ಟ್ ಏನಾಯ್ತು ಅಂತ ಕೇಳಿದ್ರೆ ಎದೆ ದಗ್ಗನ್ಬಿಡ್ತೈತೆ ಗೊತ್ತಾ? ಸರಿ ಹೇಳು, ಆಮೇಲೆ ಏನಾಯ್ತು? ಸರ್ ನಾನು ಹೇಳಿಲ್ಲ ಸರ್, ಇವು ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಸರ್ ನಾವು ಆವಾಗಲಿಂದ ಸತ್ಯನ ಹೇಳ್ತಾ ಇದ್ದೀವಿ ಸರ್. ಅವ್ನು ಕೂರ್ಸ್ಕೊಂಡು ಅವ್ನು ಬಾಯಿ ಬಂದಂಗೆ ಮಾತಾಡ್ತಿದ್ದೀವಿ. ಏನ್ರಿ ಗಲಾಟೆ?
ಯಾರು ಇವರೆಲ್ಲ? ಆ 3 ಮಿಸ್ಸಿಂಗ್ ಕೇಸ್ ಇತ್ತಲ್ಲ ಸರ್, ಅದು ಆಟೋ ಡ್ರೈವರ್. ಇವನೇನ ಅವನು? ಹೌದು ಸರ್. ಏನಾದ್ರು ಬಾಯ್ಬಿಟ್ನಾ? ಇನ್ನೂ ಇಲ್ಲ, ವಿಚಾರಣೆ ಮಾಡ್ತಾ ಇದ್ದೀನಿ. ಕರ್ಕೊಂಬನ್ನಿ. ನಡಿಯಪ್ಪ, ಸಾಹೇಬ್ರು ಕರೀತಿದ್ದಾರೆ. ನಡಿ, ಏನ್ ಮುಖ ನೋಡ್ತೀಯಾ? ಏನ್ರಿ ಇದು ಗಲಾಟೆ? ಕ್ಲಿಯರ್ ಮಾಡ್ರಿ ಅವ್ರನ್ನೆಲ್ಲ. ರಾಮಣ್ಣ, ಅವ್ರನ್ನೆಲ್ಲ ಆಚೆ ಕಳ್ಸಿ. ಏನ್ರಿ ಹೇಳ್ತಾನೆ ಇವನು? ಸರ್, ಇವನ್ ಆಟೋದಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಏನೇನೋ ಹೇಳ್ತಿದ್ದಾನೆ ಸರ್. ನಿಜವಾಗ್ಲೂ ನಿಮ್ಮ ಮೇಲೆ ಆಟೋ ಬಂತೇನ್ರಿ? ನಿಜವಾಗ್ಲೂ ಸರ್, ಅದಂಗೆ ನಮ್ಮ ಮೇಲೆ ಬಂದಿದ ತಕ್ಷಣ ಎದೆ ದಗ್ಗನ್ಬಿಡ್ತು ಸರ್. ಸರ್ ಅವಾಗ ಕತೆ ಕಟ್ತಾ ಇದ್ದಾನೆ ಸರ್. ಆಟೋ ಹಾರ್ಕೊಂಡು ಬರೋಕ್ಕೆ ಅದನ್ನು ಪಿಕ್ಚರ ಸರ್. ಕೇಳಿ ಸರ್. ಸರ್, ನಾನೇನು ಪಿಕ್ಚರ್ ಕತೆ ಹೇಳ್ತಾ ಇಲ್ಲ ಸರ್, ನಿಜವಾಗ್ಲೂ ನಡೆದಿರೋದೇ ಹೇಳ್ತಾ ಇದ್ದೀನಿ ಸರ್. ಹೌದು, ಆ ಹುಡುಗಿಗೆ ಮಾತು ಬರಲ್ಲ ಅಂತ ಮೊದಲೇ ಗೊತ್ತಿರಲ್ವಾ ನಿನಗೆ? ಇಲ್ಲ ಸರ್, ರುಕ್ಕುಗೆ ಮಾತು ಬರಲ್ಲ ಅಂತ ಆವಾಗಲೇ ಸರ್ ನನಗೂ ಗೊತ್ತಾಗಿದ್ದು. ಸೊ ಹಾಗಾದ್ರೆ ನಿನ್ನ ಹತ್ರ ಇಷ್ಟು ದಿವಸ ಮಾತಾಡಿದ್ದು ನಿನ್ನ ಆಟೋಲಿರೋ ದೆವ್ವ ಅಂತೀಯಾ? ಹೌದು ಸರ್, ಇರ್ಬೋದು ಸರ್. ಇಷ್ಟೆಲ್ಲ ಆದರೂ ಯಾಕಯ್ಯ ಅದೇ ಆಟೋ ಓಡಿಸ್ತಾ ಇದೆಯಾ? ಬೇರೆ ವಿಧಿ ಇರಲಿಲ್ಲ ಸರ್. ಇದೇನಪ್ಪ ಇದು ಕರ್ಮ. ಆಟೋದಲ್ಲಿ ನಿಜವಾಗ್ಲೂ ದೆವ್ವಾಗಿವ ಆಯ್ತಾ? ದೆವ್ವಾಗಿವ ಎಲ್ಲ ಏನಿಲ್ಲ, ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ರುಕ್ಕು ಥರ ನನ್ನ ಹತ್ರ ಯಾರು ಮಾತಾಡಿದ್ದು? ಯಾಕೆ? ಏನು ಅರ್ಥನೇ ಆಗ್ತಲ್ಲಪ್ಪ. ಒಳ್ಳೆ ತಲೆನೋವಾಯ್ತು. ಏನು ಕೆಲಸ ಮಾಡದೇ ಇದ್ದಾಗಲೇ ಆರಾಮಾಗಿದ್ದೆ. ಉದ್ಧಾರ ಆಗ್ಬಿಡೋಣ ಅಂತ ಏನೋ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನೋಡು, ಶುರು ಆಯಿತು ಪ್ರಾಬ್ಲಮ್ಮು. ದೆವ್ವಾ, ನಿಂಗೇನು ಯಾವುದು ಬೇರೆ ಗಾಡಿ ಸಿಗ್ಲಿಲ್ವಾ? ಹೋಗಿ ಯಾವ್ದಾರು ಲಾರಿಗೋ ಬಸ್ಗೋ ಕಾರ್ಗೋ ಹೋಗಿ ಸಿಗಾಕೋಬೇಕಾಗಿತ್ತು. ಆ BMTC ಅವ್ರು ದಿನಕ್ಕೂ ಒಂದೊಂದು ಬಸ್ ಬಿಡ್ತಾರಲ್ಲ ಹೊಸಾದು, ಅಲ್ಲಾದ್ರೂ ಹೋಗಿ ನೇತಾಕೊಂಬೇಕಾಗಿತ್ತು. ನನ್ನ ಆಟನೇ ಬೇಕಾಗಿತ್ತ ನಿಂಗೆ? ನಾನು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀನಿ? ನಾನು ಹುಡುಗ, ನಾನು ಯಾಕೆ ಹೆದರ್ಕೋಬೇಕು? ಈ ಭೂತ ಗೀತ ಎಲ್ಲ ಏನೂ ಇಲ್ಲ. ಒಟ್ಟಿಷ್ಟು ವರ್ಷಕ್ಕೆ ಉದ್ಧಾರ ಆಗಲಿ ಅಂತ ನಮ್ಮಪ್ಪ ಆಟೋ ಕೊಡ್ಸವನೆ. ಇದನ್ನು ಸರಿಯಾಗಿ ಓಡಿಸ್ಲಿಲ್ಲ ಅಂದರೆ ಅಷ್ಟೇ ಕತೆ. ನನ್ನ ಆಟೋದಲ್ಲಿ ದೆವ್ವನಾರೇ ಇರಲಿ ಭೂತನಾರೇ ಇರಲಿ, ನಾನು ಆಟೋ ಓಡಿಸೋದು ಮಾತ್ರ ಬಿಡಲ್ಲ, ಅಷ್ಟೇ. ನೋಡು, ಇವ್ನು ನೋಡಿದ್ಯಾ ನೀನು? ಹ್ಞೂ ಸರ್. ಎಲ್ಲಿ ನೋಡಿದ್ಯಾ? ಆಟೋ JP ನಗರ್ ಬರ್ತೀರಾ? ಮತ್ತೆ
ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಸರ್. ಎಷ್ಟು ದುಡ್ಡು ಕೊಟ್ಟರು ಈ ಸುಖ ಮಾತ್ರ ಸಿಗಲ್ಲ ಗುರು. ಏನು ನೋಡಿದ್ರು ಭಯ ಆಯ್ತೈತಲ್ಲಪ್ಪ ಇಲ್ಲಿ. ತಕ ತಕ ಅಂತ ಕುಣಿತಾ ಇತ್ತಲ್ಲಪ್ಪ ಆಟೋ. ಏನು ಆಟೋ ಅಲ್ಲಾಡ್ತಾ? ಆಮೇಲೆ ಹೋಗಿ ನೋಡಿದ್ರೆ ಹುಡುಗ ಇರ್ಲಿಲ್ವಾ ಆಟೋ ಅಲ್ಲಿ? ಇರಲಿಲ್ಲ ಸರ್. ಸರ್ ಆಗಲೇ ಹಾರ್ತು, ಈಗ ಅಲ್ಗಾಡ್ತು, ಮುಂದೆ ಡ್ಯಾನ್ಸ್ ಮಾಡುತ್ತಾ ಕೇಳಿ ಸರ್. ಸರ್ ಏನು ಸರ್? ನೋಡು, ನೀನು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ದೀವಿ ಅಂತ ತಮಾಷೆ ಮಾಡಬೇಡ. ಆ ಹುಡುಗ ಎಲ್ಲಿ ಹೇಳು. ಸರ್ ಸರ್ ನಂಗೆ ಅನ್ಸುತ್ತೆ ಆ ದೆವ್ವನೇ ಆ ಹುಡುಗಂಗೆ ಏನೋ ಕಾಟ ಕೊಟ್ಟಿರ್ಬೇಕು ಸರ್. ಅದಕ್ಕೆ ಅವ್ನು ಎದ್ಕೊಂಡು ಓಡೋಗ್ಬಿಟ್ಟಿರ್ಬೇಕು. ತುಂಬ ಮಾತಾಡ್ತೀಯಲ್ಲ ನೀನು. ಬಿಚ್ಚೋ ಬಟ್ಟೆ, ಬಿಚ್ಚೋ ಬಟ್ಟೆ, ಬಿಚ್ಚಿಸ್ರಿ ಬಟ್ಟೆ. ಯಾಕೆ ಸರ್? ಹೇಳ್ತಾ ಇದೀನಿ ಅಂತ ಕತೆ ಕಟ್ತಾನೆ ಇದೆ. ಸರ್ ನಮ್ಗೇನ್ ಮಾಡಕ್ಕೆ ಸರ್, ಕೆಲಸ ಇಲ್ಲ ಸರ್, ಅನ್ಕೊಂಡಿದ್ದೀನೋ? ಸರ್, ನಮ್ಗೇನ್ ನಾನು ಮಾಡಕ್ಕೆ ಕೆಲಸ ಹೇಳ್ತಾ ಇಲ್ಲ? ಇದ್ದೀನಿ ಏನ್ ಅನ್ಕೊಂಡಿದ್ದೀಯ ನಮ್ಮ ಬಗ್ಗೆ? ಸರ್ ಹೊಡಿಬೇಡಿ ಸರ್. ಸರ್ ಸರ್ ಕೇಮೇ ಇಲ್ವಾ? ಸರ್ ಅಯ್ಯೋ ಸರ್ 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 ಮತ್ತೆ ಹೇಳ್ತಾ ಇದೀಯ? ಕೇಳಿ ಸರ್, ನಿಜ ನಿಜ ಸರ್. ಹೇಳು. ಸರ್ 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 ನಾನು ಹೇಳ್ತಾ ಇರೋದು ನಂಬಿ ಸರ್. ಬಿಡು. ಇಲ್ಲ ಸರ್, ನಿಜ ಬಿಡು. ಹೇಳ್ತಾ ಇದ್ದೀನಿ ಸರ್. ಬಿಡು ಬಾಯಿ. ಸರ್ ಬಿಡು. ಸರ್ ನಾನು ನಂಬಿ ಸರ್. ಆಟೋದಲ್ಲಿ ದೆವ್ವ ಇರೋದು ನಿಜ ಸರ್. ಸರ್ 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 ಹೊಡಿಬೇಡಿ ಸರ್. ಸರ್ 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 ಹೊಡಿಬೇಡಿ ಸರ್. ಸರ್ ನಾನು ಹೇಳ್ತಾ ಇರೋದು ನಿಜ ಸರ್. ನಂಬಿ ಸರ್. ಸರ್ 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 ನೋಡೋ, ಖಾಕಿ ಬೂಟಿನ ಏಟ್ ಏನು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ತಿಳ್ಕೊಳಕ್ಕೂ ಹೋಗಬೇಡ. ಇಲ್ಲ ಸರ್. ಮರ್ಯಾದಾಗ ಹುಡುಗನ ಏನ್ ಮಾಡ್ದೆ ಅಂತ ಹೇಳ್ಬಿಡು. ಸರ್ 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 ನಂಬಿ ಸರ್, ನಿಜವಾಗ್ಲೂ ಸರ್. ಆ ಹುಡುಗಂಗೆ ಆಗಿದ್ದಂಗೆ ಇನ್ನಿಬ್ರು ಹುಡುಗರಿಗೂ ಹಂಗೆ ಆಯ್ತು ಸರ್. ಏನ? ಹ್ಞೂ ಸರ್. ಅವತ್ತೊಂದು ದಿನ ರಾತ್ರಿ ಒಬ್ಬ ಹುಡುಗ ನನ್ನ ಆಟೋ ಹತ್ತ ಸರ್. ಹಂಗೆ ಇನ್ನೊಂದು ದಿನ ರಾತ್ರಿ ಇನ್ನೊಬ್ಬ ಹುಡುಗ ಆಟೋ ಹತ್ತ ಸರ್. ಅವ್ರನ್ನ ಕೂಡ್ಸ್ಕೊಂಡು ಬರ್ತಾ ಇದ್ದೆ, ತುಂಬ ಕತ್ಲಾಗಿತ್ತು. ಇದಕ್ಕಿದ್ದಂಗೆ ರೋಡಲ್ಲಿ ಆಟೋ ನಿಂತೋಗ್ಬಿಡ್ತು ಸರ್. ಇನ್ನೊಬ್ಬ ಹುಡುಗನ ಕೂಡ್ಸ್ಕೊಂಡು ಬರ್ತಾ ಇದ್ನಲ್ಲ ಸರ್, ಅವತ್ತು ರಾತ್ರಿನೂ ಹಂಗೆ ಆಯ್ತು ಸರ್. ಆಟೋ ರೋಡಲ್ಲೇ ನಿಂತೋಗ್ಬಿಡ್ತು ಸರ್ ಇದಕ್ಕಿದ್ದಂಗೆ. ಏನಾಯ್ತು ಅಂತ ನೋಡಕ್ ಹೋದೆ, ಚೆಕ್ ಮಾಡ್ತಾ ಇದ್ದೆ ಹಿಂದ್ಗಡೆ ಹೋಗಿ. ಅಷ್ಟರಲ್ಲೇ ಇದಕ್ಕಿದ್ದಂಗೆ ಆಟೋ ದಡ ದಡ ಅಂತ ಜೋರಾಗಿ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗೋಯ್ತು ಸರ್. ನಮ್ಗೆ ಏನಾಯ್ತೈತೆ ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನೊಬ್ಬ ಹುಡುಗನ ಕೂರ್ಸ್ಕೊಂಡು ಬರುವಾಗ್ಲೂ ಹಂಗೇನೆ ಅಲ್ಲಾಡ್ಬಿಡ್ತು ಸರ್ ಜೋರಾಗಿ. ನನಗೆ ಜಾಸ್ತಿ ಭಯ ಆಗಿ ಆಟೋದೊಳಗೆ ಹೋಗಿ ನೋಡ್ತೀನಿ, ಆ ಹುಡುಗರು ಇರಲಿಲ್ಲ ಸರ್. 2 ದಿನನೂ ಹಂಗೆ ಆಯಿತು ಸರ್. ಆಟೋದಲ್ಲೇ ಹುಡುಗರು ಮಾಯ ಆಗೋಗ್ಬಿಟ್ಟಿದ್ರು ಸರ್. ನನಗೆ ಭಯ ಜಾಸ್ತಿ ಆಗಿ ಏನು ಮಾಡಬೇಕು ಅಂತ ತಲೆ ಹೊಡೆದಿಲ್ಲ. ಆಟೋ ಎತ್ಕೊಂಡು ಅಲ್ಲಿಂದ ತಳ್ಕೊಂಡು ಬಂದ್ಬಿಟ್ಟೆ ಸರ್. ನನಗೇನು ಬೇರೆ ಗೊತ್ತಿಲ್ಲ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಸರ್ ಸರ್ ರೀ, ಕರ್ಕೊಂಬಂದು ಕೂಡ್ಸ್ರಿ ಇಲ್ಲಿ. ಎದ್ದಾಳ ಎದ್ದಾಳ ಸರ್. ಕತೆ ಮೇಲೆ ಕತೆ ಕಟ್ತಾ ಇದೆಯಾ? ಕೂತ್ಕೋ. ನೀರು ಕೊಡಿಸ್ರಿ ಇವನಿಗೆ. ಕೂತ್ಕೊಳ್ಳಪ್ಪ, ಕೂತ್ಕೋ. ನೋಡು, ನಿನ್ನ ನೋಡಿದ್ರೆ ಅಮಾಯಕನ ಥರ ಕಾಣಿಸ್ತಿದ್ಯಾ. ನೀನು ಹೇಳ್ತಿರೋದು ನಿಜಾನ ಸುಳ್ಳೋ ಗೊತ್ತಾಗುತ್ತೆ ನಮಗೆ. ನಮ್ಗೆ ಹೇಳ್ದೆ ನೀನು ಎಲ್ಲೂ ಹೋಗೋಂಗಿಲ್ಲ, ಗೊತ್ತಾಯ್ತಾ? ನೀರು ಕುಡಿ ನೀನು. ನೋಡು, ನೀನಿನ್ ಮನೆಗೆ ಹೊರಡು. ನಾವು ಕರೆದ ತಕ್ಷಣ ಮತ್ತೆ ಬರಬೇಕಾಗತ್ತೆ. ಯಾಕೆ ಸರ್, ಏನಾಯ್ತು? ಏನೂ ಇಲ್ಲ ರೀ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಏನೋ ಗೊಂದಲ ಇದೆ. ಅವನು ಹೇಳ್ತಿರೋದು ನಿಜಾನೋ ಅಥವಾ ಸುಳ್ಳು ಅನ್ನೋದಕ್ಕಿಂತ ಅವನಿಗೆ ಗೊತ್ತಿಲ್ಲದಿರೋದು ಇನ್ನೂ ಏನೇನೋ ಇದೆ ಅಂತ ಅನ್ನಿಸ್ತಾ ಇದೆ ರೀ.
ಕೂತ್ಕೋ ಬಾ ಕೂತ್ಕೋ. ಕೃಷ್ಣ, ಪೊಲೀಸ್ನವ್ರು ಏನು ಹೇಳಿದ್ರು? ಇನ್ನೇನು ಹೇಳ್ತಾರೆ, 3 ಜನ ಹುಡುಗರು ಕಳ್ದೋಗಿದ್ದಾರೆ, ಅವ್ರು ನಿಂಗೆ ಗೊತ್ತಾ ಎಲ್ಲಿ ಅಂತ ಕೇಳಿದ್ರು. ಹಾಗಿದ್ರೆ ಅವ್ರಿಗೆಲ್ಲ ಗೊತ್ತಾಗೋಯ್ತಾ? ಅವ್ರಿಗೇನೂ ಗೊತ್ತಾಗಿಲ್ಲ. ನೀನೇನು ತಲೆ ಕೆಡಿಸ್ಕೊಂಬೇಡ. ದೊಡ್ಡ ಪಿಕ್ಚರ್ ಮಾಡ್ಬೋದು, ಆ ಥರ ಕತೆ ಹೊಡೆದಿದ್ದೀನಿ. ಈ ಆಟೋದಲ್ಲಿ ದೆವ್ವ ಇದೆ, ಭೂತ ಇದೆ ಅಂತೆಲ್ಲ ಕತೆ ಹೊಡೆದಿದ್ದೀನಿ. ಅವರು ನಂಬಿಟ್ಟಿದ್ದಾರೆ ಅನ್ಸುತ್ತೆ. ನಂಬಿಲ್ಲ ಅಂದರೆ ತಿರ್ಗಾ ನಂಬಿಸ್ತೀನಿ. ನಾನು ಪೊಲೀಸ್ ಅವ್ರಿಗೆ ಹೇಳಿ ನಂಬಿಸಿದ್ದೇ ಬೇರೆ, ಆದರೆ ನಿಜವಾಗ್ಲೂ ನಡೆದಿದ್ದೇ ಬೇರೆ. ಯಾಕ್ರಕ್ಕೋ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಕೃಷ್ಣ. ನನ್ನ ಹತ್ರ ಹೇಳೋಲ್ವಾ? ಏನಾಯ್ತು ಹೇಳು. ಕೃಷ್ಣ, ನಂಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಕೇಳು ರುಕ್ಕೋ, ನೀನು ಕೇಳಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಹೇಳು. ಸರಿ, 1 ನಿಮಿಷ ಆಟೋ ನಿಲ್ಲಿಸು. ಹೇಳು, ಏನು ಮಾಡಬೇಕು? ಏನಾಯ್ತು ರುಕ್ಕೋ, ಯಾಕೆ ಹಿಂಗೆ ನೋಡ್ತಾ ಇದೀಯಾ? ಕೃಷ್ಣ, ನನ್ನ ಫ್ರೆಂಡ್ ರಾಧಾನ ಕೆಲವು ಹುಡುಗರು ಕೆಡಿಸ್ಬಿಟ್ರು. ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೆ ಇನ್ನೂ ಅವ್ರನ್ನ ಹಿಡ್ದಿಲ್ಲ. ನೀನ್ ಅವ್ರನ್ನ ಹುಡ್ಕಕ್ ಸಹಾಯ ಮಾಡ್ತೀಯಾ? ಅಷ್ಟೇನಾ? ಹುಡ್ಕನ್ ಬಿಡು. ಏನ್ ಕೃಷ್ಣ, ಅಷ್ಟು ಆರಾಮಾಗಿ ಹುಡ್ಕೋಣ ಬಿಡು ಅಂತ ಹೇಳ್ತಿದ್ಯಾ? ರುಕ್ಕೋ 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 ರುಕ್ಕೋ, ಏನಾಯ್ತು? ಅದೇ ನನ್ಗೇನಾದ್ರೂ ಆ ರೀತಿ ಆಗಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ ಕೃಷ್ಣ? ಸುಮ್ನೆ ಇರ್ತಿದ್ಯಾ? ಹೇಳು, ಸುಮ್ನೆ ಇರ್ತಿದ್ಯಾ? ಸುಮ್ನೆ ಇರ್ತಿದ್ಯಾ? ಓ ಸಮಾಧಾನ ರುಕ್ಕು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಈಗೇನು ಅವ್ರನ್ನ ಹುಡುಕಿ ಪೊಲೀಸವ್ರಿಗೆ ಇಟ್ಕೊಡ್ಬೇಕು ಅಷ್ಟೇ ತಾನೇ? ನಡಿ ಆಟೋ ಹತ್ತು. ಏನಾಯ್ತು ರುಕ್ಕು? ರುಕ್ಕು ಏನ್ ಮಾಡ್ತಾ ಇದ್ಯಾ? ರುಕ್ಕು ಏನ್ ಮಾಡ್ದೆ ಅವನ್ನ? ಏ ಮರಿ, ಸೊತ್ತೋಗ್ಬಿಟ್ಟಿದ್ದಾನೆ ಇವನು. ಇವ್ರನ್ನ ಪತ್ತೆ ಹಚ್ಚಿ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು ಅಂತ ತಾನೇ ಇವ್ರನ್ನ ಹುಡುಕಿದ್ದು. ಅವ್ರನ್ನ ಪೊಲೀಸ್ನವ್ರಿಗೆ ಹಿಡ್ಕೊಂಡ್ರೆ ಏನ್ ಮಾಡ್ತಾರೆ? ಒಂದಷ್ಟು ದಿನ ಜೈಲಲ್ಲಿ ಹಾಕ್ತಾರೆ, ಆಮೇಲೆ ಹೊರಗಡೆ ಬಿಡ್ತಾರೆ, ಅಷ್ಟೇ ಅಲ್ವಾ? ಅದಕ್ಕೆ ಇವರು ರಾಧಾನ್ ಹೇಗ್ ಸಾಯಿಸಿದ್ರು ಅಂತ ಗೊತ್ತಾ ನಿನ್ಗೆ? ಸಾಯಿಸಿದ್ರಾ? ಹೌದು ಕೃಷ್ಣ, ಇವರು ರಾಧಾನ ಕೆಡಿಸ್ಬಿಟ್ಟು ಸಾಯಿಸ್ಬಿಟ್ರು. ಅವಳಿಗೆ ಯಾವ ರೀತಿ ಎಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ಗೊತ್ತಾ ಕೃಷ್ಣ ನಿಂಗೆ? ಅವಳ ಮೈ ಮೇಲೆ ಒಂದು ಚೂರು ಬಟ್ಟೆ ಇರ್ಲಿಲ್ಲ, ಆ ರೀತಿ ಶವ ಆಗಿದ್ಲು. ಅವಳ ಮೈ ಮೇಲಿದ್ದ ಸಿಗರೇಟಿನ ಗಾಯಗಳನ್ನ ನೋಡಿದ್ರೆ ಅವಳು ಪಟ್ಟಿದ್ ನೋವು ಕಷ್ಟ ನಿಂಗೆ ಅರ್ಥ ಆಗ್ತಿತ್ತು. ಅವಳು ಸತ್ ಮೇಲೂ ಅವಳ ದೇಹನ್ ಬಿಡ್ಲಿಲ್ಲ ಈ ರಾಕ್ಷಸರು. ಒಬ್ರಾದ್ಮೇಲೆ ಒಬ್ರು ಪ್ರಾಣಿಗಳ ತರ. ನೀನ್ ನೋಡಿಲ್ಲ, ನಾನ್ ನೋಡಿದ್ದೀನಿ. ಇಲ್ಲಿ ನೋಡು, ಆ ವಿಷಯದ ಬಗ್ಗೆ ಮಾತಾಡ್ತಿದ್ರೇನೆ ಕೈ ಕಾಲೆಲ್ಲ ನಡುಗ್ತಾ ಇದೆ, ಮಾತು ತೊದಲ್ತಾ ಇದೆ. ನೀನ್ ಗಮನಿಸ್ದ್ಯಾ? ಇನ್ನು ಪಾಪ ರಾಧಾ ನೋವು ಕಷ್ಟನೆಲ್ಲ ಅನುಭವಿಸಿದಾಳೆ ಕೃಷ್ಣ. ಅವಳು ಏನೆಲ್ಲ ಕನ್ಸು ಕಟ್ಕೊಂಡಿದ್ಲು ಗೊತ್ತಾ ಕೃಷ್ಣ ನಿಂಗೆ?
ಗೊತ್ತಾ, ಅವಳು ಒಂದು ಹುಡುಗನ್ ಪ್ರೀತಿಸ್ತಾ ಇದ್ಲು. ಅವನನ್ನೇ ಮದುವೆ ಆಗಿ ಒಂದು ಪುಟ್ಟ ಮನೆ ಮಾಡಿ ಅವಳು ಗಂಡ ಮಕ್ಕಳು ಒಂದು ಚಿಕ್ಕ ಸಂಸಾರ, ಕೊನೆವರೆಗೂ ಅವನ ಜೊತೆನೇ ಸಂತೋಷವಾಗಿ ಬಾಳ್ಬೇಕು ಅಂತೆಲ್ಲ ಕನಸು ಕಟ್ಕೊಂಡಿದ್ಲು. ಆದ್ರೆ ಆ ಕನಸೆಲ್ಲ ಕನಸಾಗೆ ಉಳ್ದೋಯ್ತು. ಈಗ ಹೇಳು ಕೃಷ್ಣ, ಇಂಥವ್ರನ್ನ ಸಾಯಿಸ್ದೆ ಸುಮ್ಮನೆ ಬಿಡು ಅಂತ ಹೇಳ್ತೀಯಾ? ಸುಮ್ಮನೆ ಬಿಡ್ಬೇಕಾ? ಇನ್ನು ಎಷ್ಟು ಜನ ಇದ್ದಾರೆ? ಇನ್ನೂ ಇಬ್ರು. ನನ್ನ ರುಕ್ಕುಗೆ ಯಾವುದೇ ಶಿಕ್ಷೆ ಆಗದೆ ಅವಳು ಖುಷಿಯಾಗಿರ್ಲಿ ಅಂತ. ಕೃಷ್ಣ, ಇಲ್ಲೇ ನಿಲ್ಲಿಸ್ಬಿಡು ಸಾಕು. ಯಾಕೆ ರುಕ್ಕು? ಕೂತ್ಕೊ, ಮನೆ ತನಕ ಬಿಡ್ತೀನಿ. ಇಲ್ಲ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ, ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು. ಹೌದಾ, ಸರಿ. ಹಲೋ ಸರ್. ಸರಿ ಸರ್, ಬರ್ತೀವಿ ಸರ್. ಕೃಷ್ಣ, ಆ 3 ಜನ ಮಿಸ್ಸಿಂಗ್ ಹುಡುಗರ ಬಗ್ಗೆ ನಮ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಆ ಹುಡುಗರು ಹುಡುಗಿನ ಚುಡಾಯಿಸ್ತಾ ಇದ್ರಂತೆ, ಗಾಂಜಾ ಸಾಗಿಸ್ತಾ ಇದ್ರಂತೆ, ಇನ್ನೂ ಏನೇನೋ ಆಕ್ಟಿವಿಟೀಸ್ ಇದೆ. ಆಮೇಲೆ ಇತ್ತೀಚೆಗೆ ಯಾವುದೋ ಗ್ಯಾಂಗ್ ಜೊತೆ ಕ್ಲಾಶ್ ಮಾಡ್ಕೊಂಡಿದ್ರಂತೆ. ನಮ್ಗನ್ಸುತ್ತೆ ಈ 3 ಜನ ಮಿಸ್ಸಿಂಗ್ ಆಗೋದ್ರ ಹಿಂದೆ ಈ ಗ್ಯಾಂಗ್ದು ಕೈವಾಡ ಇರಬಹುದು ಅಂತ. ನೀನು ಆಟೋಲ್ಲಿ ಆ 3 ಹುಡುಗರನ್ನ ಕರ್ಕೊಂಡು ಹೋಗ್ತಿದ್ಯಲ್ಲ, ಹ್ಞೂ ಸರ್. ಆವಾಗ ನಿಮ್ಮನ್ನು ಯಾರಾದರೂ ಫಾಲೋ ಮಾಡ್ತಿದ್ರಾ? ಯಾವುದಾದ್ರೂ ಗಾಡಿ ನೀನು ಆಟೋಯಿಂದ ಬರ್ತಾ ಇದ್ದ? ಸರ್, ನನ್ನ ಆಟೋದಲ್ಲಿ ಆ ಥರದ್ದೇನು ನೆನಪಿಲ್ಲ ಸರ್. ಅಂದರೆ ನಾವು ಆಟೋ ಆದಾಗ ಹಿಂದೆ ಏನು ಬರ್ತಾ ಇರುತ್ತೆ ಅಂತ ನನಗೇನು ಹಂಗೆ ಅನ್ಸಲ್ಲ ಸರ್. ನನಗೇನು ನೆನಪಿಲ್ಲ ಸರ್. ಹಂಗೆ ಹೇಳ. ಇದು ಆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹುಡುಗಿದು ಫೈಲ್ ಸರ್. ಇತ್ತೀಚೆಗೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಯ್ತಲ್ಲ, ಆ ಹುಡುಗಿ ಹೆಸರು ರಾಧಾ. ನೋಡು ಕೃಷ್ಣ, ಈ ಮಿಸ್ಸಿಂಗ್ ಕೇಸ್ಗೆ ನಮ್ಮ ಹತ್ರ ಇರೋ ಇಂಪಾರ್ಟೆಂಟ್ ಐ ವಿಟ್ನೆಸ್ಸು ಅಂದರೆ ಅದು ನೀನೇ. ಸೊ ನಾವು ಯಾವಾಗ ಹೇಳ್ಕೊಳ್ತೀವೋ ಅವಾಗೆಲ್ಲ ಗೊತ್ತಾಗುತ್ತೆ. ಇತ್ತೀಚೆಗೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಹೆಸರು ರಾಧಾ.
ಬದುಕಿದ್ಯಾ ಅಲ್ವಾ? ಏಯ್ ಏನ್ ಮಾತಾಡ್ತಾ ಇದ್ಯಾ? ತಲೆಗಿಲೆ ಕೆಟ್ಟಿದ್ಯಾ? ಐ ನೋಡು, ನಂಗೆ ಈಗಾಗಲೇ ತಲೆ ಕೆಟ್ಟೋಗ್ಬಿಟ್ಟಿದೆ. ತಮಾಷೆ ಮಾಡ್ಬೇಡ. ರುಕ್ಕು ನೋಡಿದ್ರೆ ನೀನ್ ಸೊದದ್ಲು ಅಂದ್ಲು. ಏಯ್ ರುಕ್ಕುನ? ರುಕ್ಕು ಯಾರೀಗ? ಏನ? ರುಕ್ಕು ಗೊತ್ತಿಲ್ವಾ ನಿಂಗೆ? ಏನ್ ಮಾತಾಡ್ತಾ ಇದ್ಯಾ? ಎಲ್ಲ ಸೇರಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ರುಕ್ಕು ನೋಡಿದ್ರೆ ನೀನ್ ಸೊತದ್ಲು ಅಂತ ಹೇಳ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಇಲ್ಲಿ ಬದುಕಿದ್ಯಾ. ಆ ಪೊಲೀಸರು ನೋಡಿದ್ರೆ ರುಕ್ಕು ಫೋಟೋ ತೋರಿಸ್ಬಿಟ್ಟು ರಾಧಾ ಅಂತ ಹೇಳ್ತಾ ಇದಾರೆ. ರುಕ್ಕು, ರಾಧಾ, ನೀನು ನೀನೇನೆ ನೀನೇನೆ ನನಗೆಲ್ಲ ನೀನೇನೆ, ಈ ಪ್ರೀತಿ ಭಾಷೆಗೆ ಅರ್ಥ ನೀನೇನೆ. ಏಯ್ ರುಕ್ಕು, ನೀನೇ ಯಾವಾಗ ಕೂತ್ಕೊಂಡೆ ಆಟೋದಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ರುಕ್ಕು. ಒಬ್ಬೊಬ್ರು ನಂತರ ಹೇಳ್ತಾ ಇದಾರೆ. ನೀನ್ ನೋಡಿದ್ರ ರಾಧಾ ಸತ್ತೋಗಿದ್ದಾಳೆ ಅಂದಿಲ್ಲ, ಅವಳಿನ್ನ ಬದುಕಿದ್ದಾಳೆ. ಈಗ ತಾನೇ ನೋಡ್ದೆ. ಅವಳನ್ನ ಕೇಳಿದ್ರೆ ನಾನ್ ರಾಧಾ ಅಲ್ಲ ರಮ್ಯಾ ಅಂತಾಳೆ. ರುಕ್ಕು ಹೇಳಿದ್ಲು ನೀನ್ ಸತ್ತೋಗಿದ್ಯಾ ಅಂತ ಹೇಳಿದ್ರೆ ಯಾವ ರುಕ್ಕು ಅಂತ ನನ್ನ ಕೇಳ್ತಾಳೆ. ಆ ಪೊಲೀಸರು ನೋಡಿದ್ರೆ ನಿನ್ ಫೋಟೋ ತೋರಿಸ್ಬಿಟ್ಟು ರಾಧಾ ಅಂತ ಹೇಳ್ತಾ ಇದಾರೆ. ನಿನ್ ಸತ್ತೋಗಿದ್ಯಾ ಬದುಕಿಲ್ಲ ಅಂತ ಎಲ್ಲ ಹೇಳ್ತಾ ಇದಾರೆ. ತಲೆ ಕೆಟ್ಟೋಗ್ತಾ ಇದೆ ರುಕ್ಕು, ತಲೆ ಕೆಡ್ತಾ ಇದೆ. ನಂಗೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ರುಕ್ಕು, ಒಂದ್ ಕೆಲಸ ಮಾಡೋಣ, ಪೊಲೀಸವ್ರ ಹತ್ರ ಹೋಗೋಣ ನಡಿ. ನೀನ್ ತೋರಿಸ್ತೀನಿ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸುಳ್ಳು ಹೇಳಿದ್ ಸಾಕು ರುಕ್ಕು. ನಾನು ಒಪ್ಕೋತೀನಿ, ನಾನ್ ತಪ್ಪು ಮಾಡಿದೀನಿ ಅಂತ ಒಪ್ಕೋತೀನಿ. ಶಿಕ್ಷೆ ನನಗೆ ಆಗ್ಲಿ, ನಾನೇ ಅನುಭವಿಸ್ತೀನಿ. ರುಕ್ಕು, ನೀನೇನು ತಲೆ ಕೆಡ್ಸ್ಕೊಂಬೇಡ. ರಾಧಾ ನಿನ್ ಫ್ರೆಂಡು ಅಂತ ಮಾತ್ರ ಹೇಳ್ಬೇಡ ಅಷ್ಟೇ. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಕೃಷ್ಣ, ಸಮಾಧಾನ ಮಾಡ್ಕೋ. ಏನೂ ಆಗಿಲ್ಲ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೀಯಾ? ನಿನ್ಗೆ ಅರ್ಥ ಆಗೋ ರೀತಿ ನಾನೆಲ್ಲ ಬಿಡಿಸಿ ಹೇಳ್ತೀನಿ. ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು. ನಾನ್ ರುಕ್ಕು ಅಲ್ಲ, ರಾಧಾ. ರುಕ್ಕು, ಏನ್ ಹೇಳ್ತಾ ಇದೀಯ ರುಕ್ಕು? ಹೌದು ಕೃಷ್ಣ, ನಾನೇ ರಾಧಾ. ನಿನಗೆ ನೆನಪಿದ್ಯಾ? ಅವತ್ತೊಂದಿನ ನೀನು ನಡ್ಕೊಂಡು ಹೋಗ್ತಿರುವಾಗ ಒಂದು ಆಟೋ ನಿನಗೆ ಗುದ್ಕೊಂಡು ಹೋಯ್ತು. ಆಗ ಅದರಲ್ಲಿ ನಾನಿದ್ದೆ. ಅವ್ರು ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗುವಾಗಲೇ ಆ ಆಟೋ ನಿನಗೆ ಗುದ್ದಿದ್ದು. ಆ ಆಟೋ ಬೇರೆ ಯಾವುದೂ ಅಲ್ಲ ಕೃಷ್ಣ, ಇದೇ ಆಟೋ. ನನ್ನ ಬಾಯಿ ಮುಚ್ಚಿದ್ದು. ತುಂಬಾ ಕಷ್ಟಪಟ್ಟು ಬಿಡಿಸ್ಕೊಂಡು ನಿನ್ನನ್ನು ಕೂಗ್ದೆ, ಕೃಷ್ಣ. ಆದ್ರೆ ನಿನಗೆ ಕೇಳಿಸ್ಲಿಲ್ಲ. ಅವತ್ತೇನಾದ್ರೂ ನಾನು ಕೂಗಿದ್ ನಿನಗೆ ಕೇಳಿಸಿದಿದ್ರೆ ಇವತ್ತು ನಾವಿಬ್ರು ಒಟ್ಟಿಗೆ ಇರ್ತಾ ಇದ್ವಿ. ನನ್ನ ಕನಸುಗಳೆಲ್ಲ ನನ್ಸಾಗ್ತಾ ಇತ್ತು. ನೀನ್ ನಂಗೆ ಒಂದು ವಿಷಯ ಹೇಳು. ನೀನ್ ನನ್ನ ಇಷ್ಟಪಡ್ತಿದ್ಯಾ ಅಲ್ವಾ? ನಾನು ನಿನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಈ ವಿಷಯ ನಿನ್ನ ಹತ್ರ ಹೇಳಬೇಕು ಅಂತ ತುಂಬಾ ಸಲ ಅನ್ಕೊಂಡೆ ಕೃಷ್ಣ, ಆಗಿರ್ಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ನನಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ. ನನ್ನ ಕನಸೇನು ಗೊತ್ತಾ? ನಿನ್ನನ್ನೇ ಮದುವೆ ಆಗಿ ಒಂದು ಚಿಕ್ಕ ಮನೆ ಮಾಡಿ ನಾನು, ನೀನು, ನಮ್ಮ ಮಗು ಒಂದು ಪುಟ್ಟ ಸಂಸಾರ ಕಟ್ಕೊಂಡು ಕೊನೆವರೆಗೂ ಸಂತೋಷವಾಗಿ ಬದುಕಬೇಕು ಅಂತ. ಅದೇ ಖುಷಿಯಲ್ಲಿ ನಿನ್ನ ಕೈ ಹಿಡ್ಕೊಂಡು ನನ್ನ ಆಯಸ್ ಪೂರ್ತಿ ಆದ್ಮೇಲೆ ಅಲ್ಲೇ ಪ್ರಾಣ ಬಿಡಬೇಕು ಅಂತ. ಆದ್ರೆ ನನ್ನ ಕನಸೆಲ್ಲ
ಪೀಸ್ ಆಗಿ ಉಳ್ಕೊಂಡ್ಬಿಡ್ತು. ಪರವಾಗಿಲ್ಲ ಬಿಡು ಕೃಷ್ಣ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಾವು ಮತ್ತೆ ಅಲ್ಲೇ ಸಿಗೋಣ, ಪ್ರೀತಿಸಿ ಒಂದಾಗೋಣ. ನಾನು ಯಾರನ್ನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಸುಳ್ಳು ಹೇಳೋದ್ನೋ, ನಾನು ಯಾರನ್ನ ಕಾಪಾಡ್ಕೊಳ್ಳೋಕೆ ಇಷ್ಟೆಲ್ಲ ಕಷ್ಟಪಟ್ಟನೋ, ಆ ನನ್ನ ರುಕ್ಕು ಈಗ ನನ್ನ ಜೊತೆ ಇಲ್ಲ. ನನ್ನ ರುಕ್ಕುನ ಉಳಿಸ್ಕೊಳ್ಳೋಕ್ಕೆ ನಾನು ಒಂದು ನಾಟಕನೇ ಸೃಷ್ಟಿ ಮಾಡಿದೆ. ಆ ನಾಟಕಕ್ಕೆ ನಾನೇ ಸೂತ್ರಧಾರಿ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತಿಲ್ಲದೆ ನಾನೊಬ್ಬ ಪಾತ್ರಧಾರಿ ಆಗೋದೆ. ರುಕ್ಕು ಇಲ್ಲದೆ ಇದ್ದರೂ ನನ್ನ ಜೊತೆ ಇರೋ ಥರ ಇದ್ಲು. ಇದ್ದಾಳೆ ಅಂತ ನಂಬಿರ್ಬೇಕಾದ್ರೆ ಇವತ್ತು ಅವಳು ನನ್ನ ಜೊತೆ ಇಲ್ಲ. ಅವಳಿಲ್ಲದೆ ನಾನಂತೂ ಬದುಕಿರಲ್ಲ. ಸತ್ತಾದರೂ ಸರಿ, ಮತ್ತೆ ಹುಟ್ಟಾದರೂ ಸರಿ, ನನ್ನ ರುಕ್ಕುನ ನಾನು ಸೇರ್ತೀನಿ.